ನಾವು ಹಾಗೆ ಕುಳಿತುಕೊಂಡು ಉತ್ತರ ಪ್ರತ್ಯುತ್ತರ ಹೇಳಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 1ರಿಂದ 14 ವಚನ, 14ನೇ ವಚನ ಒಟ್ಟಾಗಿ ಹೇಳಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರಕ್ಕಾಗಿ ಆರಿಸಿಕೊಂಡಂತ ಭಾಗ ಕೀರ್ತನೆಗಳು 27ನೇ ಅಧ್ಯಾಯ 1ರಿಂದ 14 ವಚನಗಳು. ಕೊನೆಯ ವಚನ ಒಟ್ಟಾಗಿ ಹೇಳಿಕೊಳ್ಳೋಣ. ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವುದು. ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನ ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸವುಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತನಾಗಿರುವಂತೆ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ. ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸಿ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು, ಬೆದರಿಸುವವರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಆಮೆನ್. ಸಮಯದಲ್ಲಿ ಕರ್ತನ ಮೇಜಿದೆ. ನಾವು ಅಪೋಸ್ತಲರ ವಿಶ್ವಾಸ ಸೂತ್ರ ಹೇಳಿಕೊಳ್ಳೋಣ. ಅಪೋಸ್ತಲರ ವಿಶ್ವಾಸ ಸೂತ್ರ ನಾವೆಲ್ಲರೂ ಒಟ್ಟಾಗಿ ಈ ಸಮಯದಲ್ಲಿ ತಂದೆಯಾದ ದೇವರಿಗೆ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲ ಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕರ್ತನಾದ ಪರಲೋಕದ ಸ್ತೋತ್ರ ಸಿಂಹಾಸನಗಳ ಮೇಲೆ ಆಸನ ರೂಢನಾಗಿರುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಪರಿಶುದ್ಧ ಭಾನುವಾರದ ಕರ್ತನ ಮೇಜಿನ ಒಂದು ಆರಾಧನೆ ನಾವು ಮಾಡುವಾಗ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ. ಕಳೆದ ದಿನಗಳಲ್ಲಿ ನಮಗೆ ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ಎಲ್ಲ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ನಿನಗೆ ಉಪಕಾರಗಳು, ಸ್ತುತಿಗಳು, ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿ ಎಲ್ಲ ಕೆಡುಕಿನಿಂದ, ಎಲ್ಲ ಅಂಧಕಾರದ ಶಕ್ತಿಗಳಿಂದ, ರೋಗಗಳಿಂದ ಕಾಪಾಡಿ ಆರೋಗ್ಯದಲ್ಲಿ ನಮ್ಮನ್ನಿಟ್ಟಿದ್ದಿ. ಅದಕ್ಕಾಗಿ ನಿನಗೆ ಕೊಂಡಾಡ್ತೇವೆ. ಈ ಪರಿಶುದ್ಧ ಆರಾಧನೆಯಲ್ಲಿ ನಮ್ಮ ಜೊತೆಯಲ್ಲಿ ಆನ್ಲೈನ್ನಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಂಥ ಎಲ್ಲ ಭಕ್ತರಿಗಾಗಿ ನಾವು ನಿನ್ನಲ್ಲಿ ಮೊರೆಯಿಡುತ್ತೇವೆ. ನಮ್ಮ ಝಾಯನ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ನ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಮತ್ತು ಆನ್ಲೈನ್ ಸರ್ವಿಸ್ನಲ್ಲಿ ನಮ್ಮ ಜೊತೆ ಆರಾಧನೆಯಲ್ಲಿ ಇರುವಂಥ ಎಲ್ಲ ಕುಟುಂಬಗಳಿಗಾಗಿ ಸಹ ಪ್ರಾರ್ಥಿಸ್ತೇವೆ. ಯಾರ್ಯಾರು ನಮ್ಮ ಜೊತೆಯಲ್ಲಿ ಆರಾಧನೆಯಲ್ಲಿ ಇದ್ದಾರೋ ದೇವರೇ, ಅವರ ಮೇಲೆ ನಿನ್ನ ಆಶೀರ್ವಾದಗಳು, ನಿನ್ನ ಧರ್ಮದ ಬಲಗೆಯನ್ನು ಚಾಚಿ ಆರೋಗ್ಯ ಆಶೀರ್ವಾದಗಳಲ್ಲಿ ಅವ್ರು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಮುಖ್ಯವಾಗಿ ಕರ್ತನೆ,
ನಾವು ಎಲ್ಲ ದೈವ ಸೇವಕರಿಗಾಗಿ ಪ್ರಾರ್ಥಿಸ್ತೇವೆ. ಇಡೀ ಜಗತ್ತಿನಲ್ಲಿ ಹೋಗಿ ನಿನ್ನ ಸುವಾರ್ತೆಗಳನ್ನು ಸಾರುವಂತ ಎಲ್ಲ ಬೋಧಕರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರೆಲ್ಲರ ಮೇಲೆ ನಿನ್ನ ಕೃಪೆ ಆಶೀರ್ವಾದಗಳು ಸುರಿಸಲ್ಪಡಲಿ. ಗುಡ್ಡಗಾಡು ಜನರ ಮಧ್ಯದಲ್ಲಿ ಮತ್ತು ನೇರ ಪ್ರಸಾರ ಆನ್ಲೈನ್ ಮೂಲಕವಾಗಿ ನಿನ್ನ ವಾಕ್ಯ ಹಂಚುವಂತ ಭಕ್ತರಿಗಾಗಿ ಪ್ರಾರ್ಥಿಸ್ತೇವೆ. ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಮತ್ತು ರಕ್ಷಕನೇ ಕರಪತ್ರಗಳು, ಹೀಗಾಗಿ ವಿವಿಧವಾದ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಂತ ಎಲ್ಲ ಭಕ್ತರ ಮಧ್ಯದಲ್ಲಿ ನೀನು ಪ್ರಸನ್ನನಾಗಿರು. ಜಗತ್ತಿನ ಎಲ್ಲ ಜನಾಂಗ, ಕುಲ, ಭಾಷೆದವರಿಗೆ ನಿನ್ನ ವಾಕ್ಯಗಳು ಮುಟ್ಟುತ್ತಾ ಇವೆ ಮತ್ತು ವಾಕ್ಯ ನೆರವೇರುತ್ತಾ ಇದೆ ಸ್ವಾಮಿ. ಹೀಗಾಗಿ ಎಲ್ಲಾ ಕಡೆ ವಾಕ್ಯಗಳು ಸಾರಲ್ಪಟ್ಟ ನಂತರವೇ ಈ ಲೋಕ ಅಂತ್ಯ ಇದೆ ಎಂಬುದಾಗಿ ನಿನ್ನ ವಾಕ್ಯಗಳು ನಮಗೆ ಎಚ್ಚರಿಸುತ್ತವೆ. ಅದಕ್ಕಾಗಿ ಸ್ವಾಮಿ, ನಾವು ಯಾವಾಗಲೂ ಎಚ್ಚರಿಕೆದಿಂದಿದ್ದು ದೇವರೇ, ನಾವು ನಿನ್ನ ಬರೋಣಕ್ಕಾಗಿ ಸಿದ್ಧತೆಗೊಳ್ಳುವಂತ ಒಂದು ಹಂಗಿನವರಾಗಿ ದೇವರೇ, ಒಂದು ಪರಿಶುದ್ಧ ಪವಿತ್ರತೆಯನ್ನು ಕಾಪಾಡಿಕೊಂಡು ಲೋಕದ ಮಲಿನತ್ವಗಳಿಗೆ ತುತ್ತಾಗದೆ ನಾವು ಪವಿತ್ರವಾದ ಜೀವನ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಸ್ವಾಮಿ. ಕರ್ತನೆ, ಎಲ್ಲ ದೈವ ಸೇವಕರ ಮೇಲೆ, ಅವರ ಕುಟುಂಬಗಳ ಮೇಲೆ ನಿನ್ನ ಆಶೀರ್ವಾದ ಇರಲಿ. ನಮ್ಮ ಬ್ಯಾಂಗ್ಳೂರ್ ಕಾನ್ಫರೆನ್ಸ್ ಮತ್ತು ಗುಜರಾತ್ ಕಾನ್ಫರೆನ್ಸ್ನ ಬಿಷಪ್ ಅವರಿಗಾಗಿ, ಅಮ್ಮವರಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಅವರಿಗೆ ಇರುವಂತಹ ಸೇವಾ ಭಾರಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ಎಲ್ಲ ಜಿಲ್ಲಾ ಮೇಲ್ವಿಚಾರಕರು, ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬಗಳಲ್ಲಿ ಮಾಡಿದಂಥ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ಮತ್ತೆಲ್ಲ ಸಭಾಪಾಲಕರು, ಅವರ ಕುಟುಂಬ, ಅವರ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಯಂ ಸೇವಕರಿಗಾಗಿ, ಅವರ ಕುಟುಂಬಗಳಿಗಾಗಿ ಸಹ ಪ್ರಾರ್ಥನೆ ಮಾಡ್ತೇವೆ. ಆಶೀರ್ವಾದ ಮಾಡಿ ಸ್ವಾಮಿ, ನಿನಗೆ ಸ್ತೋತ್ರ. ಹೀಗೆ ಕರ್ತನೆಯಿಂದ ಪರಿಶುದ್ಧ ಆರಾಧನೆಯಲ್ಲಿ ದೇವರೇ, ನಾವು ನಿನಗೆ ಉಪಕಾರ ಹೇಳ್ತೇವೆ, ಸ್ತುತಿ ಹೇಳ್ತೇವೆ. ನಮ್ಮ ಚರ್ಚಿನ ಸಭಾಪಾಲನಾ ಸಮಿತಿಗಾಗಿ ನಿನ್ನಲ್ಲಿ ಮರಳುತ್ತೇವೆ, ಪ್ರಾರ್ಥಿಸ್ತೇವೆ. ಅವರೊಂದಿಗಿರುವ ಆಶೀರ್ವಾದ ಮಾಡು. ಎಲ್ಲ WCS ಮಹಿಳೆಯರ ಕೂಟಕ್ಕಾಗಿ, ಎಲ್ಲ ಪದಾಧಿಕಾರಿಗಳಿಗಾಗಿ ನಾವು ನಿನಗೆ ಉಪಕಾರ ಹೇಳ್ತೇವೆ. ಫೈರ್ ಟೀಮಿಗಾಗಿ ಪ್ರಾರ್ಥಿಸ್ತೇವೆ. ಯವನಸ್ಥರ ಕೂಟಕ್ಕಾಗಿ ಪ್ರಾರ್ಥಿಸ್ತೇವೆ. ಇಂಗ್ಲಿಷ್ ಸರ್ವಿಸ್ಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ. ಮನೆಯಲ್ಲಿ ಇದ್ದುಕೊಂಡು ದೇವರೇ, ಲಾಕ್ಡೌನ್ನಲ್ಲಿ ಇರುವಂತಹ ಈ ಭಕ್ತರಿಗೆ ನೀನೇ ಒಳ್ಳೆ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಒಳ್ಳೆ ಬಲ, ಶಕ್ತಿ, ಆರೋಗ್ಯ ಹೊಂದಿ ದೇವರೇ, ನಿನಗೆ ಎಡಬಿಡದೆ ಕೊಂಡಾಡ್ತಾ ನಿನ್ನ ಭಕ್ತರಾಗಿ ಜೀವಿಸಲು ನೀನು ಸಹಾಯ ಮಾಡು. ನಮ್ಮ ಸಭೆಯ ಹಿರಿಯ ನಾಗರಿಕರಿಗಾಗಿ, ಹಿರಿಯ ಮಹಿಳೆಯರು, ಪುರುಷರಿಗಾಗಿ ಪ್ರಾರ್ಥಿಸ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಒಳ್ಳೆ ಆರೋಗ್ಯ, ದೀರ್ಘಾಯುಷ್ಯದಲ್ಲಿ ಅವರು ನಡೆಸು. ಅವ್ರಿಗೆ ಪ್ರೀತಿಸಿ ಕೊಟ್ಟಂತ ಪ್ರಿಯ ಮಕ್ಕಳು, ಅಳಿಯಂದಿರು, ಸೊಸೆಯರು, ಮೊಮ್ಮಕ್ಕಳು, ಎಲ್ಲ ಪರಿವಾರದಲ್ಲಿ ನಿನ್ನ ಶಾಂತಿ, ಸಮಾಧಾನ, ಆಶೀರ್ವಾದ ತುಂಬಿಸಬೇಕೆಂದು ಪ್ರಾರ್ಥಿಸ್ತೇವೆ. ಹೀಗೆ ಕರ್ತನೆ, ಯೌವನಸ್ಥರಿಗೋಸ್ಕರವಾಗಿ ನಾವು ವಿಶೇಷವಾದ ಪ್ರಾರ್ಥನೆ ಮಾಡ್ತೇವೆ. ದೇವರೇ, ಅವರಿಗೆ ನೀನೇ ಒಳ್ಳೊಳ್ಳೆ ಅಭಿಷೇಕ, ಒಳ್ಳೆ ಆಶೀರ್ವಾದಗಳು ಅವರಲ್ಲಿ ಕೊಟ್ಟು ನಡೆಸು. ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸುತ್ತಾ ಎಡೆಬಿಡದೆ ನಿನ್ನನ್ನು ಉಪಕಾರ ಸ್ತುತಿ ಮಾಡ್ತಾ ನಿನ್ನ ಭಕ್ತರಾಗಿ, ನಿನ್ನ ಮಕ್ಕಳಾಗಿ ಅವರು ಜೀವಿಸಲಿ. ಮತ್ತು ರಕ್ಷಕನೇ, ನಮ್ಮ ಭಾರತ ದೇಶ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ರಾಜ್ಯಗಳ CMಗಳಿಗಾಗಿ ಪ್ರಾರ್ಥಿಸ್ತೇವೆ. ಮಂತ್ರಿ ಮಂಡಲಕ್ಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳು, ನಾಯಕರುಗಳಿಗೆ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡು ಸ್ವಾಮಿ. ಮತ್ತು ರಕ್ಷಕನೇ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಹಗಲು ಇರುಳು ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವಂತ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು. ಅವ್ರ ಕುಟುಂಬ, ಅವ್ರ ಮಕ್ಕಳನ್ನು ಆಶೀರ್ವಾದ ಮಾಡು. ಸಮಾಜದಲ್ಲಿ, ದೇಶದಲ್ಲಿ ಹರಡಿರುವ ಈ ಸಾಂಕ್ರಾಮಿಕವಾದ ರೋಗ ದೇವರೇ, ಯಾರಿಗೂ ಮುತ್ತದಂತೆ ನೀನು ಕಾಪಾಡು. ಹಗಲು ಇರುಳು ನಿನ್ನ ಸೇವೆಯಲ್ಲಿರುವಂತಹ ಮಕ್ಕಳಿಗೆ ನೀನೇ ಆರೋಗ್ಯದಾಯಕನಾಗಿದ್ದು ನಡೆಸೋ. ಅವ್ರ ಕುಟುಂಬ, ಅವ್ರ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡು. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಸಿಬ್ಬಂದಿ ವರ್ಗದವರಿಗಾಗಿ ಪ್ರಾರ್ಥಿಸ್ತೇವೆ. ಅವರಿಗೆ ಒಳ್ಳೆ ಆರೋಗ್ಯ, ಆಶೀರ್ವಾದಗಳಲ್ಲಿ ನಡೆಸಬೇಕೆಂದು ನಾವು ನಿನ್ನಲ್ಲಿ ಮೊರೆಯಿಡುತ್ತೇವೆ, ಪ್ರಾರ್ಥಿಸ್ತೇವೆ. ಹೀಗೆ ಕರ್ತನೆ, ಇಡೀ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಎಲ್ಲ ಸಭೆಗಳು ಮುಚ್ಚಲ್ಪಟ್ಟಿವೆ. ಆನ್ಲೈನ್ ಮೂಲಕ ಆರಾಧನೆಗಳು ನಡೀತಾ ಇವೆ. ಭಕ್ತರು ಸ್ವಾಮಿ ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕವಾಗಿ ನಿನ್ನ ವಾಕ್ಯಗಳು ಕೇಳುತ್ತಾ ಆತ್ಮೀಕವಾಗಿ ಬಲಗೊಳ್ಳುವಂತೆ ಎಲ್ಲರಿಗೂ ನೀನು ಸಹಾಯ ಮಾಡು, ಆಶೀರ್ವಾದ ಮಾಡು ಸ್ವಾಮಿ. ಪವಿತ್ರಾತ್ಮನ ಅಭಿಷೇಕ ಎಲ್ಲರ ಮೇಲೆ ಇಳಿದು ಬರಲಿ. ಹೀಗೆ ಕರ್ತನೆ, ನಮ್ಮನ್ನು ನಿನ್ನ ಹಸ್ತಗಳಲ್ಲಿ ಕೊಡ್ತೇವೆ. ನಮ್ಮ ಜೊತೆ ನಮಗೆ ಸಹಾಯಕರಾಗಿ, ನಮಗೆ ಈ ಆನ್ಲೈನ್ನಲ್ಲಿ ಸಹಾಯ ಮಾಡುವಂಥ ನಮ್ಮ ಸಹೋದರರಿಗಾಗಿ ನಾವು ಸಹ ಪ್ರಾರ್ಥಿಸ್ತೇವೆ. ಬ್ರದರ್ ವಿಕಾಸ್ ಮತ್ತು ಬ್ರದರ್ ಸತೀಶ್ ಅವರಿಗಾಗಿ, ಕುಟುಂಬ, ಅವರ ಜೀವಿತಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮತ್ತು ರಕ್ಷಕನೇ, ನಮ್ಮ ಚರ್ಚ್ ವರ್ಕರ್ಗಳಿಗಾಗಿ ಪ್ರಕಾಶ್ ಮತ್ತು ಸುಂದರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಕರ್ತನೆ, ಪ್ರತಿ ಒಬ್ಬೊಬ್ಬರನ್ನು ನೆನಪು ಮಾಡಿಕೊ. ಎಲ್ಲ ಕುಟುಂಬಗಳನ್ನು ನೆನಪು ಮಾಡು. ಎಲ್ಲ ಕುಟುಂಬಗಳಿಗೆ ನೀನೇ ಆರೋಗ್ಯದಾಯಕನಾಗಿರು. ಎಲ್ಲ ಕುಟುಂಬಗಳಿಗೆ ನೀನೇ ತಂದೆ ತಾಯಿ ಆಗಿರು, ರಕ್ಷಕನಾಗಿರು, ಕುರುಬನಾಗಿರು, ಒಳ್ಳೆ ವೈದ್ಯನಾಗಿ ಅವರಿಗೆ ಆರೋಗ್ಯ ಆಶೀರ್ವಾದಗಳು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಹೀಗೆ ಕರ್ತನೆ, ಈ ಸಮಯದಲ್ಲಿ ಇಂದಿನ ಪರಿಶುದ್ಧ ಆರಾಧನೆಯಲ್ಲಿ ನೀನು ಪ್ರಸನ್ನನಾಗಿ
ಇನ್ನು ನಡೆಯುವಂಥ ಎಲ್ಲ ಆರಾಧನೆಯಲ್ಲಿ ನೀನೇ ಸಹಾಯ ಮಾಡು. ಹಾಡುವಂಥ ಹಾಡುಗಳ ಮೂಲಕ, ವಾಕ್ಯಗಳ ಮೂಲಕ, ಕರ್ತನ ಪವಿತ್ರ ಭೋಜನದ ಮೂಲಕ ನಿನಗೆ ಮಹಿಮೆ ಆಗಲಿ. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇನೆ ಸ್ವಾಮಿ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ದಿನದ ಆಹಾರವನ್ನು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನವೇ ಸ್ವಾಮಿ, ಆಮೇಲೆ. ಇಂದಿನ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಂತಹ ವೇದ ವಾಕ್ಯ ಈ ಸಮಯದಲ್ಲಿ ಓದಿಕೊಳ್ಳೋಣ. ಹೊಸ ಒಡಂಬಡಿಕೆ ಭಾಗದಿಂದ ಪ್ರಕಟಣೆಗಳ ಗ್ರಂಥ, ಅದರ 3ನೇ ಅಧ್ಯಾಯ 1ರಿಂದ 6 ವಚನಗಳವರೆಗೆ ದೇವರ ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ರಿಂದ 6 ವಚನ. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 1 to 6. ಸಾರ್ದೀಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೊ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರುಗಳನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ದೇವರಾತ್ಮನು ಸಭೆಗಳಿಗೆ ಹೇಳುವಂಥದ್ದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂಬುದಾಗಿ. ಈ ಸಮಯದಲ್ಲಿ ಒಂದು ಚರಣ ವರ್ಷಿಪ್ ಸಾಂಗ್ ಹಾಡಿಕೊಳ್ಳೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಒಂದು ನಿಮಿಷ. ಈ ಸಮಯದಲ್ಲಿ ದೇವ್ರ ವಾಕ್ಯ ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ಒಂದು ಅನೌನ್ಸ್ಮೆಂಟ್ಸ್ ಇವೆ. ಅದಾದ ನಂತರ ನಾವು ದೇವ್ರ ವಾಕ್ಯ ಒಂದು ವರ್ಷಿಪ್ ಸಾಂಗ್ ಹಾಡಿ ದೇವ್ರ ವಾಕ್ಯ ಕೇಳಿಸಿಕೊಳ್ಳೋಣ. ಪ್ರಾರಂಭದ ಮೊದಲನೇದಾಗಿ ಒಂದು ಮದುವೆಯ ಪ್ರಕಟಣೆ ನಾವು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು 2ನೇ ಸಾರಿ ಪ್ರಕಟಿಸುವಂತ ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದಂಥ ಶ್ರೀಮತಿ ನಂದಕುಮಾರಿ ಮತ್ತು ಶ್ರೀ ಕಾಶಿನಾಥ್ ಮಲ್ಲಿಗೆ ಇವರ ಮಗನಾದ ವಿಕಾಸ್ ಕುಮಾರ್ ಇವರೊಂದಿಗೆ ಮೆಥೋಡಿಸ್ಟ್ ಚರ್ಚ್ ಮೈಲೂರು ನಿವಾಸಿಗಳಾದ ಶ್ರೀಮತಿ ಚುಕ್ಕಮ್ಮ ಮತ್ತು ಶ್ರೀ ಸಂಜೀವ್ ಕುಮಾರ್ ಬೆಲ್ದಾರ್ ಇವರ ಮಗಳಾದ ಕುಮಾರಿ ಜೆಸಿಕಾ ಇವರೊಂದಿಗೆ ಪರಿಶುದ್ಧ ವಿವಾಹ ನಿಶ್ಚಯವಾಗಿದೆ. ಇವರ ಪರಿಶುದ್ಧ ವಿವಾಹ ಕಾರ್ಯವು ದಿನಾಂಕ 16/6/2021 ಮುಂಜಾನೆ 11:30 ಗಂಟೆಗೆ ಇದೇ ನಮ್ಮ ಝಾಯನ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಈ ಪರಿಶುದ್ಧ ವಿವಾಹ ನಡೆಸಲ್ಪಡುತ್ತದೆ. ಇನ್ನು ಒಂದು ವಿಶೇಷವಾದಂಥ ಪ್ರಕಟಣೆ ಏನೆಂದರೆ, ಕರ್ತನಲ್ಲಿರುವ ಪ್ರಿಯ ದೇವರ ಮಕ್ಕಳೇ, ದೇವಜನರೇ, ಎಲ್ಲ ಭಕ್ತಾದಿಗಳೇ, ದಿನಾಂಕ 4 ಜೂನ್ 2021 4ನೇ ತಾರೀಕು, ಜೂನ್ ತಿಂಗಳ 4ನೇ ತಾರೀಕು 2021 ಬೆಳಗ್ಗೆ 7:30 ಗಂಟೆಗೆ ನಮ್ಮ ಚರ್ಚ್ನಲ್ಲಿ, ಅಂದರೆ ನಮ್ಮ ಎಲ್ಲ ಜಿಲ್ಲೆಯ ಸಭಾಪಾಲಕರಿಗೆ, ಎಲ್ಲ ಗೌರವಾನ್ವಿತ ಸಭಾಪಾಲಕರಿಗೆ ಫುಡ್ ಗ್ರೈನ್ ಕಿಟ್ಸ್ಗಳು ನಾವು ಹಂಚಿರುತ್ತೇವೆ. ಸುಮಾರು 30 kg ತೂಕವುಳ್ಳ ರ್ಯಾಷನ್ ನಾವು ವಿತರಣೆ ಆ ದಿವಸ ಮಾಡಿರುತ್ತೇವೆ. 25 kg ಪ್ಯಾಕೆಟ್ ಈಚ್ ಪಾಸ್ಟರ್, ಅಂದರೆ ಪ್ರತಿಯೊಬ್ಬ ಸಭಾಪಾಲಕರಿಗೆ 25 kg ತೂಕವುಳ್ಳಂಥ ಒಂದು ಅಕ್ಕಿ ಪ್ಯಾಕೆಟ್ ಮತ್ತು ಒಳ್ಳೆ ಬ್ರ್ಯಾಂಡೆಡ್ ಅದರ ಜೊತೆ ಗ್ರೋಸರಿ ಐಟಮ್ಸ್ಗಳು ನಾವು ಕೊಟ್ಟಿರ್ತೇವೆ. ಇದಕ್ಕೆ ಸಹಾಯ ಮಾಡಿದ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ವೆಲ್ ವಿಶರ್ಸ್ ಅಭಿಮಾನಿಗಳು ಮಾತ್ರವಲ್ಲದೆ ನಮ್ಮ ಸಭೆಯ ಭಕ್ತರು. ಹೀಗಾಗಿ ನೀವೆಲ್ಲರೂ ಇದಕ್ಕೆ ಸಹಾಯ ಮಾಡಿದ್ದೀರಿ. ಅದಕ್ಕಾಗಿ ನಾನು ಯೇಸು ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮಗೆ ಅದ್ಭುತ ರೀತಿಯಲ್ಲಿ ಆರೋಗ್ಯ ಆಶೀರ್ವಾದಗಳಲ್ಲಿ ನಡೆಸಲಿ ಎಂಬುದಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೇವೆ.
ಮುಖ್ಯವಾಗಿ ನಮ್ಮ ಝಾಯನ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ವತಿಯಿಂದ ಪ್ರತಿಯೊಬ್ಬ ದಾನಿಗಳಿಗೆ, ಪ್ರತಿಯೊಬ್ಬ ಡೋನರ್ಸ್ಗಳಿಗೆ ನಾನು ಈ ಸಮಯದಲ್ಲಿ ಜಿಲ್ಲಾ ಮೇಲ್ವಿಚಾರಕನಾಗಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ದೇವರು ನಿಮಗೆ ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ ಒಂದು ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆ. ಪರಿಶುದ್ಧನಾದ ದೇವರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಂತ ವಾಕ್ಯ ಇಂದು ನಾವು ಹಂಚುವಾಗ, ಮಾತನಾಡುವಾಗ ನೀನು ಮಾತನಾಡು. ಪ್ರತಿ ಒಬ್ಬೊಬ್ಬರಿಗೆ ವಾಕ್ಯದ ಅರ್ಥ ನೀನು ತಿಳಿಸು ಸ್ವಾಮಿ. ಅವರಿಗೆ ನೀನು ಮಾತನಾಡು. ಮಹಿಮೆ ನಿನಗಾಗಲಿ. ಯೇಸು ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಕರ್ತನಲ್ಲಿರುವ ಪ್ರಿಯರೇ, ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಜೈ ಕ್ರಿಸ್ತ್ ಮತ್ತು ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ಒಳ್ಳೆ ಆರೋಗ್ಯದಲ್ಲಿ ನಮ್ಮೆಲ್ಲರನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ನಾವು ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ದೇವರಿಗೆ ಎಡೆಬಿಡದೆ ಕೊಂಡಾಡೋಣ, ದೇವರಿಗೆ ಸ್ತುತಿಸೋಣ, ಆರಾಧಿಸೋಣ. ಆತ್ಮೀಕವಾಗಿ ಬಲ ಹೊಂದಿ ಕರ್ತನ ಎರಡನೇ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಇಂದಿನ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಂತ ವಾಕ್ಯ ಭಾಗ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದ ಭಾಗ ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಇಲ್ಲಿ ಒಂದು ಅಸ್ಸೆಸ್ಸಿ ಮೇಲಿರುವಂತ ಒಂದು ಸಭೆಗೆ ಇಲ್ಲಿ ದೇವರ ವಾಕ್ಯಗಳು ಏನ್ ಹೇಳ್ತಾ ಇವೆ ಎಂಬುದಾಗಿ ನಾವು ನೋಡೋಣ. ಸಾರ್ದೀಸ್ ಸಭೆ ಎಂಬುದಾಗಿ ಮೇಲ್ಗಡೆ ಬರೆಯಲ್ಪಟ್ಟಿದೆ. ಸಾರ್ದೀಸಿನಲ್ಲಿರುವ ಸಭೆಯ ದೂತರಿಗೆ ಬರೆ. ಸಾರ್ದೀಸ್ ಚರಿತ್ರೆ ಅತ್ಯಂತ ಒಂದು ಘೋರವಾದ ಒಂದು ಚರಿತ್ರೆಯಾಗಿದೆ, ಘೋರವಾದ ಒಂದು ಕಥೆಯಾಗಿದೆ. ಚರಿತ್ರೆಕಾರರು ಹೇಳುತ್ತಾರೆ, ಇತಿಹಾಸಕಾರರು ಹೀಗೆ ಹೇಳುತ್ತಾರೆ, ಒಂದಾನೊಂದು ಕಾಲದಲ್ಲಿ ಬಹಳ ವೈಭವದಿಂದ ಮೆರೆದಾಡಿದಂಥ ಈ ಸಭೆ ಈಗ ವರ್ಣಿಸಲಿಕ್ಕೆ ಅಸಂಖ್ಯವಾದ
ದುರ್ದಾಶೆಗೆ ಇಳಿದು ಹೋಗಿದೆ. ಈಗ ಭಯಂಕರವಾದ ನಾಶನಕ್ಕೆ ಹೋಗ್ತಾ ಇದೆ. ಮತ್ತು ಇದಕ್ಕಿಂತ ದುರ್ದಾಶೆಗಿಳಿದಂತ ಬೇರೆ ಯಾವ ಸಭೆ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯೋಹಾನನು ಈ ಪತ್ರವನ್ನು ಬರೆಯುವಾಗ, ಈ ಪತ್ರ ಬರೆಯುವ ಮುಂಚೆನೆ ಅಥವಾ ಮೊದಲೇ ಸುಮಾರು 700 ವರ್ಷಗಳ ಹಿಂದೆ ವೈಭವ ಮತ್ತು ಸಿರಿ ಸಂಪತ್ತಿನಿಂದ ಮೆರೆದಾಡಿದಂಥ ಸಭೆ, ಹೆಸರುವಾಸಿಯಾದ ಸಭೆ, ಪ್ರಸಿದ್ಧವಾದ ಸಭೆ ಈ ಸಭೆಯಾಗಿದೆ. ಇದನ್ನು ಮೀರಿಸುವ ನಗರ ಮತ್ಯಾವುದು ಹುಟ್ಟಲಿಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರಪಂಚದಲ್ಲಿಯೇ ಇದಕ್ಕೆ ಮೀರಿಸುವಂತ ನಗರ, ಪಟ್ಟಣ ಮತ್ಯಾವುದು ಇರಲಿಲ್ಲ. ಅಂತ ಒಂದು ಶ್ರೇಷ್ಠವಾದಂತ ಒಂದು ಸಾರ್ದೀಸ್ ಪಟ್ಟಣವಾಗಿದೆ. ಈ ನಗರದಲ್ಲಿ ಅಂದ್ರೆ ಈ ಒಂದು ರಾಜ್ಯದ ಒಬ್ಬ ಅರಸನಾದಂತ ಕ್ರೋಯೇಸ್ ಎಂಬುದಾಗಿ ಆತನ ಹೆಸರಿದೆ. ಕ್ರೋಯೇಸಿಸ್ ಎಂಬ ಒಬ್ಬ ರಾಜ ಒಬ್ಬ ದೊಡ್ಡ ಕುಬೇರನಾಗಿದ್ದನು, ಬಹಳ ಧನ ಐಶ್ವರ್ಯ ಉಳ್ಳವನಾಗಿದ್ದನು. ಆತನು ಸುಮಾರು 600 ಮಿಲಿಯನ್ ಡಾಲರ್ ಧನವುಳ್ಳ ಒಬ್ಬ ಧನಿಕನಾಗಿದ್ದನು. ಈಗಿನ ಅದರ ಮೊತ್ತ ನಾವು ಹೇಳಬೇಕಾದ್ರೆ ಸುಮಾರು 1350 ಕೋಟಿ ಧನವುಳ್ಳಂತ ಒಬ್ಬ ಶ್ರೀಮಂತನಾಗಿದ್ದನು. ಒಂದು ಸಾರಿ ಗ್ರೀಕ್ ದೇಶದ ಮಹಾಜ್ಞಾನಿ ಒಬ್ಬ ಸಲೋನ್ ಎಂಬ ವ್ಯಕ್ತಿ ಆತನನ್ನು ನೋಡ್ಲಿಕ್ಕೆ ಬರ್ತಾನೆ. ಆಗ ಕ್ರೋಯೇಸನನ್ನು ತನಗಿದ್ದ ಸಿರಿ ಸಂಪತ್ತನ್ನು ಮಾತ್ರವಲ್ಲ, ತನಗಿದ್ದ ಅಪೂರ್ವವಾದ ವಿಲಾಸ ಭೋಗ ಎಲ್ಲ ಆತನಿಗೆ ತೋರಿಸ್ತಾನೆ. ಆಗ ಮಹಾಜ್ಞಾನಿ ಅನ್ನುತ್ತಾನೆ, ಮಾನವನು ಯಾವನಾದರೂ ಸರಿ, ಅವನು ಎಂಥವನಾದರೂ ಸರಿ, ಅವನು ಮರಣದವರೆಗೆ ಮಾತ್ರ ಸುಖಿಯಾನು ಎಂಬುದಾಗಿ ಹೇಳ್ತಾನೆ. ಕೊನೆಗೆ ಈ ನಗರ ರೋಮ್ ಸಾಮ್ರಾಜ್ಯದವರು ಗೆದ್ದುಕೊಂಡು ಈ ನಗರವು ಕ್ರಿಸ್ತಶಕ 170ರಲ್ಲಿ ಮಹಾಭೂಕಂಪದಿಂದ ನಾಶ ಆಯಿತು. ಇದಾದ ಮೇಲೆ ರೋಮ್ ಚಕ್ರವರ್ತಿ ತಿಬೇರಿಯ ಈ ನಗರಕ್ಕೆ ಬಂದ. ಪುನರ್ ನಿರ್ಮಾಣಕ್ಕಾಗಿ ಸುಮಾರು 5 ವರ್ಷ ಕೂಡಿಟ್ಟ ಸುಮಾರು 600 ಕೋಟಿ ರೂಪಾಯಿ ಉಚಿತವಾಗಿ ಅದಕ್ಕೆ ಕೊಟ್ಟನು. ಯೋಹಾನನ ಈ ಪತ್ರ ಬರೆಯುವಾಗ ಈ ನಗರವು ಆರ್ಥಿಕವಾಗಿ ಉನ್ನತವಾಗಿದ್ದರು, ಆತ್ಮೀಕವಾಗಿ ಅದು ಸಂಪೂರ್ಣ ಕಡುಹೀನ ಸ್ಥಿತಿ, ಬಹಳ ಅದರ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಈ ನಗರವು ಹೆಸರಿಗೆ ಮಾತ್ರ ಮಹಾನಗರವಾಗಿತ್ತು, ಆದರೆ ಆ ನಗರದಲ್ಲಿ ಜೀವನೇ ಇರಲಿಲ್ಲ, ಆ ನಗರದಲ್ಲಿ ಜೀವ ಇರಲಿಲ್ಲ. ಇಂಥ ನಗರದಲ್ಲಿದ್ದ ಕ್ರೈಸ್ತ ಸಭೆ ಜೀವವುಳ್ಳ ಸಭೆಯಾಗಿರುವ ಬದಲು ಅದು ಸತ್ತ ಸಭೆಯಾಗಿ, ಜೀವವಿಲ್ಲದ ಸಭೆಯಾಗಿ, ಶವದಂತಾಗಿ ಕ್ಷೀಣಿಸುತ್ತಾ ಹೋಗುತ್ತಾ ಇದೆ, ಶವದಂತೆ ಆಗಿಬಿಟ್ಟಿದೆ. ಈ ಸಭೆಯವರು ಪ್ರಾಪಂಚಿಕವಾದ ಜೀವನದ ಭದ್ರತೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಹೊರತು ತಮ್ಮ ಆತ್ಮೀಯ ಜೀವನದ ವಿಚಾರವಾಗಿ ಎಂದೆಂದಿಗೂ ಅವರು ಕಿಂಚಿತ್ತೂ ಯೋಚನೆ ಮಾಡಲಿಲ್ಲ. ಆದರೆ ಕೆಲವು ಕ್ರೈಸ್ತರು ಮಾತ್ರ ಯಾವ ಲೌಕಿಕ ಕಾರ್ಯಗಳಿಗೆ ಮನಸ್ಸು ಕೊಡದೆ, ಮಲಿನರಾಗದೆ ತಮ್ಮನ್ನು ಕಾಪಾಡಿಕೊಂಡು ಬಂದ ಕೆಲವು ಕ್ರೈಸ್ತ ಸಭೆ ಮಾತ್ರ ಅಲ್ಲಿದ್ದರು. ಬೆರಳೆಷ್ಟು ಎಣಿಕೆಯಷ್ಟು ಭಕ್ತರು ಮಾತ್ರ ಅಲ್ಲಿ ದೇವರನ್ನು ಕೊಂಡಾಡ್ತಾ ಇದ್ರು. ಆದುದರಿಂದ ಸಭೆ ಉಳಿಯುವುದಕ್ಕೂ ಆ ಸಭೆ ಜೀವಿಸುವುದಕ್ಕೂ ಇವರು ಮುಖ್ಯ ಕಾರಣರು ಎಂಬುದಾಗಿ ಚರಿತ್ರೆಕಾರರು ಹೇಳುತ್ತಾರೆ. ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗುವಂತ ಈ ಸಭೆಗೆ, ಅತ್ಯಂತ ಕಡುಹೀನ ಸ್ಥಿತಿ, ಮೃತ್ಯು ಅವಸ್ಥೆಯಲ್ಲಿರುವಂತಹ ಸಭೆಗೆ ಕರ್ತನು ಏನು ಹೇಳ್ತಾನೋ ನೀವು ಕೇಳಿಸ್ಕೊಡ್ರಿ. ಅದಕ್ಕೆ ಸಾರ್ದೀಸಿಗೆ ಇನ್ನೊಂದು ಹೆಸರಿದೆ, ಡೆಡ್ನೆಸ್ ಇನ್ ದ ಚರ್ಚ್. ಡೆಡ್ನೆಸ್ ಇನ್ ದ ಚರ್ಚ್ ಅಂದ್ರೆ ಮೃತ ಅವಸ್ಥೆಯಲ್ಲಿರುವಂತಹ ಸಭೆ, ಅಥವಾ ಸತ್ತಿರುವಿಕೆಗೆ ಹೋಲಿಕೆ ಆಗಿರುವಂತಹ ಸಭೆ. ಇನ್ನೊಂದು ನಿರ್ಜೀವ ಸಭೆ ಎಂಬುದಾಗಿ ಹೇಳ್ತಾರೆ, ಜೀವನೇ ಇಲ್ಲ. ಹೀಗೆ ಇದಕ್ಕೆ ಇನ್ನೊಂದು ಹೆಸರು ಕೊಡಲ್ಪಟ್ಟಿದೆ, ದ ಚರ್ಚ್ ಆಫ್ ಸಾರ್ದೀಸ್, ಫಿಲ್ಡ್ ವಿತ್ ಎಕ್ಸ್ಟರ್ನಲ್ ವರ್ಕ್ಸ್ and activities. This church is known as the sleeping church. ಇದು ಒಂದು ಮಲಗುವ ಸಭೆ ಆಗಿಬಿಡ್ತು. ಬಾಹ್ಯ ಕೃತ್ಯಗಳು ಮತ್ತು ಚಟುವಟಿಕೆಯಿಂದ ತುಂಬಿರುವ ಚರ್ಚ್ ಅನ್ನು ಮಲಗುವ ಚರ್ಚ್ ಎಂದು ಕರೆಯುತ್ತಾರೆ. ಇದು ಒಂದು ಮಲಗುವ ಸಭೆ. ಯಾವಾಗ ದೇವರವರನ್ನು ಆರಿಸಿಕೊಂಡಿದ್ದಾನೋ, ಆದರೆ ದೇವರ ಕೃತ್ಯಗಳನ್ನೇ ಮರೆತು ತಮ್ಮದೇ ಆದ ಲೌಕಿಕ ಕಾರ್ಯಗಳಲ್ಲಿ ತೊಡಗಿದ್ದರಿಂದ ದಿಸ್ ಚರ್ಚ್ ಇಸ್ ನೋನ್ ಆಸ್ ಎ ಸ್ಲೀಪಿಂಗ್ ಚರ್ಚ್. ಇದು ಒಂದು ಮಲಗುವ ಸಭೆಯಾಗಿ ಕಂಡು ಬರ್ತದೆ. ಬಿಕಾಸ್ ದೇವ್ರ ವಾಕ್ಯ ಹೇಳ್ತದೆ, ಐ ಹ್ಯಾವ್ ಚೋಸನ್ ದಿ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾತಕ್ಕಾಗಿ? ನನ್ನನ್ನು ಆರಾಧಿಸುವುದಕ್ಕಾಗಿ,
ನನ್ನನ್ನು ಕೊಂಡಾಡುವುದಕ್ಕಾಗಿ, ನನಗಾಗಿ ನೀವು ಜೀವಿಸಬೇಕು. ಆ ಒಂದು ಕಾರ್ಯಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಒಳ್ಳೆ ಸಾಕ್ಷಿಯಾಗಿರುವುದಕ್ಕಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆಗಳೆಲ್ಲ ದೇವರಿಗೆ ಇಷ್ಟ ಆಗಬೇಕು. ಅವಾಗ ಮಾತ್ರ ದೇವರು ನಿಮ್ಮನ್ನು ಹೊಗಳುತ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮಲ್ಲಿ ಹೊಗಳುವಂತ ಕಾರ್ಯಗಳೇ ಒಂದು ಕಾಣಿಸ್ತಾ ಇಲ್ಲ ಅಂದಮೇಲೆ ಯಾವ ರೀತಿಯಾಗಿ ಹೊಗಳಲು ಸಾಧ್ಯ? ಅದಕ್ಕೆ ನೀವು ಸತ್ತ ಸಭೆಯಾಗಿದ್ದೀರಿ, ಸತ್ತ ವ್ಯಕ್ತಿಯಾಗಿದ್ದೀರಿ. ಆತ್ಮಿಕವಾಗಿ ಪೂರ್ತಿ ಯಾವುದೇ ನಿಮ್ಮಲ್ಲಿ ಜೀವವಿಲ್ಲ. ನೀವು ಸತ್ತಂತ ವ್ಯಕ್ತಿಗಳು, ಬರೀ ಲೌಕಿಕ ಕಾರ್ಯಗಳಲ್ಲಿ ತೊಡಗಿದ್ದೀರಿ ಹೊರತು ಆತ್ಮೀಕವಾಗಿ ಕಿಂಚಿತ್ತೂ ಯೋಚನೆ ಮಾಡ್ತಾ ಇಲ್ಲ. ದಿನ ವಾಕ್ಯ ಓದುವಂಥದ್ದನ್ನು ಮರೆತು, ಪ್ರಾರ್ಥನೆ ಮಾಡುವುದನ್ನೆಲ್ಲ ಮರೆತು ಲೌಕಿಕ ಕಾರ್ಯಗಳಲ್ಲಿಯೇ ನಮ್ಮನ್ನು ಬೆರೆಸಿಕೊಂಡಿದ್ದೇವೆ ಹೊರತು ದೇವರ ವಾಕ್ಯದಲ್ಲಿ ಮಾತ್ರ ಇಲ್ಲ. ಅಂತ ಒಂದು ಸಭೆ ಯಾವುದು? ಸಾರ್ದಿಸ್ ಸಭೆ ಆಗಿತ್ತು. ಅದಕ್ಕೆ ಪ್ರಾರಂಭದ ವಚನ ಹೇಳುತ್ತದೆ, ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದ್ರೆ, ಇಲ್ಲಿ ಹೇಳುತ್ತದೆ 7 ಆತ್ಮಗಳು ಅಂದ್ರೆ ಸ್ಪಿರಿಟ್ ಆಫ್ ದ ಲಾರ್ಡ್. ಒಂದು ದೇವರ ಆತ್ಮ, ಇನ್ನೊಂದು ಆತ್ಮ ಯಾವ? ಸ್ಪಿರಿಟ್ ಆಫ್ ವಿಸ್ಡಮ್, ಬುದ್ಧಿವಂತಿಕೆಯ ಆತ್ಮ. ಮೂರನೇದು ಸಮಾಲೋಚನೆಯ ಆತ್ಮ ಅಂದ್ರೆ ಸ್ಪಿರಿಟ್ ಆಫ್ ಕೌನ್ಸಿಲ್. ನಾಲ್ಕನೇದು ಸ್ಪಿರಿಟ್ ಆಫ್ ಮೈಟ್ ಅಂದ್ರೆ ಶಕ್ತಿಯ ಆತ್ಮ. ಮತ್ತು ಇನ್ನೊಂದು ಸ್ಪಿರಿಟ್ ಆಫ್ ನಾಲೆಜ್, ಜ್ಞಾನದ ಆತ್ಮ. ಇನ್ನೊಂದು 6ನೇದು ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯ ಆತ್ಮ. 7ನೇದು ಮತ್ತು ಕೊನೆಯದು ದ ಸ್ಪಿರಿಟ್ ಆಫ್ ಫಿಯರ್ ಆಫ್ ದ ಲಾರ್ಡ್, ದೇವರ ಭಯ ಭಕ್ತಿಯ ಆತ್ಮ. ಆತನು ಹೇಳುವುದನ್ನು ನೀನು ಕೇಳು ಎಂಬುದಾಗಿ ಸಭೆಯ ಭಕ್ತರಿಗೆ ಆತನು ಹೇಳ್ತಾ ಇದ್ದಾನೆ. ಆತನೇನು ಹೇಳ್ತಾನೆ ಅಂದ್ರೆ, ನೀವು ನಿಮ್ಮ ಅಂತರಂಗ ಮತ್ತು ನಿಮ್ಮ ಬಹಿರಂಗ ಮಾಡುವ ಎಲ್ಲಾ ಕಾರ್ಯಗಳನ್ನು ಆತನು ಗಮನಿಸ್ತಾ ಇದ್ದಾನೆ. ನೀವೇನ್ ಮಾಡಿದರೂ ಆತನಿಗೆ ಅಗೋಚರವಾದದ್ದು ಒಂದೂ ಇಲ್ಲ, ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಅದಕ್ಕೆ ಕೀರ್ತನೆ 139ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ನೀನು ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿದ್ದಿ, ನಿನಗೆ ಮರೆಯಾದದ್ದು ಗುಪ್ತವಾದದ್ದು ಒಂದು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ತನು ನಿಮ್ಮ ಅಂತರಂಗ ಬಹಿರಂಗ ನೀವೆಲ್ಲಾ ಕಾರ್ಯಗಳೆಲ್ಲ ಆತನು ಗಮನಿಸುತ್ತಾನೆ ಇರ್ತಾನೆ. ಹಾಗೆ ಯೇಸುವಿನ ಜೀವನದಲ್ಲಿಯೂ ಸಹ ದೇವರ ಆತ್ಮನ 7 ಕಾರ್ಯಗಳು ಅನೇಕಗಳು ಉಂಟು. ಅದಕ್ಕಾಗಿ ಕರ್ತನಲ್ಲಿರುವ ಪ್ರಿಯರೇ, 7 ಆತ್ಮಗಳುಳ್ಳ ಆತನು ನಿಮ್ಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ಅದಕ್ಕೆ ನೋಡಿ ಅದಕ್ಕೆ ಒಂದು ಕಠಿಣವಾದ ತೀರ್ಪು ಅದರ ಮೇಲೆ ಆತನು ಮಾಡ್ತಾ ಇದ್ದಾನೆ. ಮತ್ತೆ ಕೆಳಗೆ 7 ನಕ್ಷತ್ರವುಳ್ಳವನು ಎಂದು ತಿಳಿಸ್ತಾನೆ. 7 ನಕ್ಷತ್ರಗಳು ಆತನ ಸಭೆಗಳಾಗಿವೆ. ಪ್ರಪಂಚದಲ್ಲಿರುವ ಎಲ್ಲ ಸಭೆಗಳು ಆತನ ಸೊತ್ತುಗಳಾಗಿವೆ. ಅವುಗಳಿಗೆ ಆತನೇ ಒಡೆಯನು, ಪ್ರಭುವು ಆಗಿರುವುದರಿಂದ ಸಭೆಗಳಿಗೆಲ್ಲ ಆತನೇ ಹಕ್ಕುದಾರನಾಗಿದ್ದಾನೆ. ಆ ಸಭೆಯವರು ಆತನವರೇ, ಅವರೆಲ್ಲರೂ ಆತನ ಸೇವಕರೇ. ಆತನೇ ಶಿರಸ್ಸು, ಸಭಾಪತಿಯು ಅಧಿಪತಿಯೂ ಆಗಿದ್ದಾನೆ. ಯಾವ ಸಭೆಯು ಆತನ ಕೈಯಲ್ಲಿರುವುದೋ, ಯಾವ ವ್ಯಕ್ತಿ ಆತನ ಕೈಯಲ್ಲಿರುತ್ತಾನೋ ಆತನು ಜೀವವುಳ್ಳ ಒಬ್ಬ ವ್ಯಕ್ತಿ ಆಗಿದ್ದಾನೆ, ಜೀವವುಳ್ಳ ಸಭೆಯಾಗಿದ್ದಾನೆ. ಯಾವ ಸಭೆ ಆತನ ಇರುತ್ತದೋ ಆ ಸಭೆಯು ಆತನ ಕೈಯಲ್ಲಿರುವ ಒಂದು ನಕ್ಷತ್ರದಂತೆ ಇರುತ್ತದೆ ಎಂಬುದಾಗಿ ಹೇಳುತ್ತೇವೆ. ಯಾವ ಸಭೆ ಆತನ ಕೈಯಲ್ಲಿರುವ ನಕ್ಷತ್ರವಾಗಿದೆಯೋ ಆ ಸಭೆಯವರೆಲ್ಲರೂ ಸರ್ವರಿಗೂ ಜೀವಾದಾಯಕ ವಾಕ್ಯಗಳನ್ನು ತಿಳಿಸುವವರಾಗಿದ್ದಾರೆ ಮತ್ತು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲದಂತಿರುತ್ತಾರೆ ಎಂಬುದಾಗಿ ಹೇಳುತ್ತಾನೆ. ಆದರೆ ಇವೆಲ್ಲಾ ಕಾರ್ಯಗಳು ಆತನ ಕೈಯಿಂದಲೇ ಅವರು ತಪ್ಪಿಸಿಕೊಂಡಿದ್ದಾರೆ. ಆತನ ಗಮನಕ್ಕೆ ಬರುವುದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡು ತಮ್ಮ ಇಷ್ಟದಂತೆ ಅವರು ಜೀವಿಸಿದರ ನಿಮಿತ್ತ ಚರ್ಚ್ ಇಸ್ ನೋನ್ ಆಸ್ ದಿ ಸ್ಲೀಪಿಂಗ್ ಚರ್ಚ್ ಆರ್ ದ ಡೆಡ್ನೆಸ್ ಇನ್ ದ ಚರ್ಚ್. ಜೀವ ಇಲ್ಲದಿರುವಂತ ಸಭೆ, ಸತ್ತ ಸಭೆ. ಯೇಸು ಸಭೆಗೆ ಕೊಟ್ಟಂತಹ ಸಂದೇಶ ಏನಿದೆ? ಯಾವ ಸಂದೇಶ ಕೊಡ್ತಾ ಇದ್ದೇನೆ? ಬೇರೆ ಬೇರೆ ಸಭೆಗಳಿಗೆ ಹೇಳಿದ ಮಾತಿಗೂ ಮತ್ತು ಈ ಸಭೆಗೆ ಹೇಳಿದ ಮಾತಿಗಳು ಸ್ವಲ್ಪ ವ್ಯತ್ಯಾಸವಿದೆ, ಬಹಳ ವ್ಯತ್ಯಾಸವಿದೆ. ಎಫೆಸ ಸಭೆಗೆ ಮಾತನಾಡುವಾಗ ಹೇಳ್ತಾನೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ತಿಳಿಸ್ತಾನೆ. ಎಫೆಸ ಸಭೆಗೆ ಹೇಳ್ತಾನೆ, ಮೊದಲು ನೀನು ಯಾವುದು ನನಗೆ ಬಹಳ ಪ್ರೀತಿ ಮಾಡ್ತಾ ಇದ್ದಿ, ಆದ್ರೆ ಈಗ ನೀನು ಅದನ್ನು ಬಿಟ್ಟು ಬಿಟ್ಟಿದ್ದಿ, ಲೌಕಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಿ, ಅದಕ್ಕೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ ಅಂತ ಹೇಳ್ತಾನೆ. ಪೆರ್ಗಮಮ್ ಸಭೆಗೆ ಹೇಳ್ತಾನೆ, ಆತನು ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಕೆಲವು ವಿಷಯಗಳು, ಯಾವ ವಿಷಯ ಆತನಿಗೆ ತಪ್ಪಾಗಿ ಕಾಣುತ್ತದೋ ಅದಕ್ಕೆ ಆತನ ಖಂಡನೆ ಮಾಡೇ ಮಾಡ್ತಾನೆ. ಥುವತೈರ ಸಭೆದವರಿಗೆ ಹೇಳ್ತಾನೆ,
ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ. ಆದರೆ ಸಾರ್ದಿಸ್ ಸಭೆಗೆ ಮಾತನಾಡುವಾಗ, ಈ ಚರ್ಚಿಗೆ ಮಾತನಾಡುವಾಗ ಆತನು ನೇರವಾಗಿ ಹೇಳ್ತಾನೆ, ಜೀವಿಸುವವ ಎಂಬ ಹೆಸರು ನಿನಗಿದೆ, ಜೀವಿಸುವವನು ಎಂಬ ಹೆಸರು ನಿನಗಿದೆ, ಆದರೆ ನೀನು ಸತ್ತವನಾಗಿದ್ದಿ ಎಂದು ಎಂಬುದನ್ನು ಬಲ್ಲೆನು ಎಂದು ತಿಳಿಸ್ತಾನೆ. ನೀನು ಜೀವಿಸುವವನು ಎಂಬುದಾಗಿ ನೀನು ಗೊತ್ತಿದೆ, ಆದರೂ ನೀನು ಸತ್ತವನಾಗಿದ್ದಿ, ಸತ್ತ ಸಭೆಯಾಗಿದ್ದಿ. ಜೀವಿಸುವವ ಎಂಬ ಹೆಸರು ನಿನಗೆ, ಆದರೆ ನೀನು ಸತ್ತವನಾಗಿದ್ದಿ ಎಂಬುದು ಬಲ್ಲೆ. ಆ ಸಭೆಯವರ ಸತ್ತು ಹೋದ ಸಕ್ರಿಯೆಗಳನ್ನೇ ಕುರಿತಾಗಿ ಮಾತಾಡುತ್ತಾ ಇರುವಂತಹ ಸಭೆ. ಆ ಸಭೆಯಲ್ಲಿ ವಿಶೇಷತೆ ಏನೂ ಇಲ್ಲ. ಆ ಸಭೆಯಲ್ಲಿ ಇತಿಹಾಸ ಪುರುಷನಾದ ಕ್ರಿಸ್ತನೇ ಇದ್ದಾನೆ, ಯೇಸು ಇದ್ದಾನೆ ಹೊರತು ವರ್ತಮಾನ ಕಾಲದ ಕ್ರಿಸ್ತನು ಅಲ್ಲಿ ಇಲ್ಲ. ಈಗಿರುವ ಕ್ರಿಸ್ತ, ಇತಿಹಾಸ ಕ್ರಿಸ್ತನಂದ್ರೆ ಆವಾಗ ಆತನು ಹುಟ್ಟಿದ್ದಾನೆ, ಆತನು 33 ವರ್ಷ ತನ್ನ ಸೇವೆ ಮಾಡಿದ್ದಾನೆ, ಸತ್ತಿದ, ಶ್ರಮೆಗಳನ್ನು ತಾಳಿದ್ದಾನೆ, ಮರಣ ಆಗಿದೆ, ಪುನರುತ್ಥಾನ ಆಗಿ ಹೋಗಿದ್ದಾನೆ, ಅಷ್ಟೇ. ಅದು ಇತಿಹಾಸ ಕ್ರಿಸ್ತನು. ಆದ್ರೆ ವರ್ತಮಾನ ಕ್ರಿಸ್ತನು ಬೇಕಲ್ಲವೇ? ಆತನು ಇಲ್ಲಿಗೂ ಇವತ್ತಿಗೂ ಜೀವಿಸ್ತಾ ಇದ್ದಾನೆ. ಎಲ್ಲಿ ಅಂದ್ರೆ ನಮ್ಮಲ್ಲಿ, ನಮ್ಮ ಹೃದಯಗಳಲ್ಲಿ ಆತನು ಇದ್ದಾನೆ. ಆ ಕರ್ತನು ಇವತ್ತು ನಮಗೆ ಬೇಕಾಗಿದೆ. ಆ ಸ್ವಾಮಿ ನನ್ನ ಕುಟುಂಬಕ್ಕೆ ಬರಬೇಕಾಗಿದೆ. ಆತನು ನಮ್ಮ ಮನೆಯಲ್ಲಿ ಇರುವುದಕ್ಕಾಗಿ ಆತನು ಬಯಸ್ತಾನೆ. ಅದಕ್ಕೆ ಇಲ್ಲಿ ಹೇಳುತ್ತದೆ, ಆ ಸಭೆಯಲ್ಲಿ ಜೀವವಿಲ್ಲ, ಉಳಿದ ಸಭೆಯಂತೆ ಆ ಸಭೆಯಲ್ಲಿ ಸೈತಾನನ ತೊಂದರೆಗಳೇ ಇಲ್ಲ. ಸೈತಾನ ತೊಂದರೆಗಳು ಯಾರಿಗಿರ್ತಾವ? ಸೈತಾನನ ತೊಂದರೆಗಳು ಯಾರಿಗಿರ್ಬಹುದು? ಇದಕ್ಕೆ ಕಾರಣ ಸಭೆ ಸತ್ತು ಹೋಗಿದೆ. ಸಮಸ್ಯೆ ಸತ್ತವರಿಗಲ್ಲ, ಜೀವಿಸುವವರಿಗೆ ಮಾತ್ರ ಸಮಸ್ಯೆಗಳಿರ್ತವೆ ಎಂಬುದನ್ನು ನಾವು ಮರಿಬಾರದು. ಸತ್ತವರಿಗೆ ಯಾವ ಸಮಸ್ಯೆಗಳಿಲ್ಲ, ಹೋಯಿತು. ಆದರೆ ಜೀವಿಸುವವರಿಗೆ ಮಾತ್ರ ಸಮಸ್ಯೆಗಳಿವೆ. ಅಲ್ಲಿ ಹೇಳ್ತಾನೆ, ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದಲ್ಲ, ನಾನು ಕಾಣಲೇ ಇಲ್ಲ ಎಂದು ಯೇಸು ತಾನೇ ಆ ಸಭೆಗೆ ಹೇಳ್ತಾನೆ. ಆತನು ಹೇಳಿದ ಮಾತು ಸತ್ಯವಾಗಿದೆ. ಈ ಮಾತನ್ನು ಆ ಸಭೆಗೆ ಹೇಳುವಾಗ ಆತನು ನಮಗೂ ಸಹ ಅದನ್ನೇ ಹೇಳುತ್ತಿರುವನು. ನಾವು ಯಾರಿಗಾಗಿ ಸೇವೆ ಮಾಡುತ್ತೇವೋ ಆ ಕರ್ತನನ್ನು ನಾವು ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕಲ್ಲವೇ? ಸಾರ್ದಿಸ್ ಸಭೆಗೆ ಸುಂದರವಾದ ಹೆಸರಿದೆ, ಅದು ಜೀವಿಸುವ ಸಭೆ ಎಂಬುದಾಗಿ. ಯಾಕಂದ್ರೆ ಆ ಸಭೆ ಜೀವಿಸುವ ಹಾಗೆ ಕಾಣುತ್ತದೆ, ಆದರೆ ಅದರಲ್ಲಿ ಜೀವವಿಲ್ಲ. ಕರ್ತನ ಅನ್ನುತ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಆಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನಿಲ್ಲದ ಸಭೆ ಸತ್ತ ಸಭೆ ಎಂಬುದನ್ನು ನಾವು ಮರೆಯಬಾರದು. ಯೇಸು ಸ್ವಾಮಿನೇ ನನ್ನ ಕುಟುಂಬದಲ್ಲಿ ಇಲ್ಲ ಅಂದ್ರೆ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಇಲ್ಲ ಅಂದ್ರೆ, ನಮ್ಮ ಲೈಫೇ ವೇಸ್ಟ್. ನಾವು ಆರಾಧನೆಗೆ ಹೋಗುವುದು ವೇಸ್ಟ್, ಎಲ್ಲ ವೇಸ್ಟ್. ನನ್ನ ಕುಟುಂಬದಲ್ಲಿ ಜಗಳ, ನನ್ನ ಕುಟುಂಬದಲ್ಲಿ ರೋಗ, ನನ್ನ ಕುಟುಂಬದಲ್ಲಿ ಸಮಸ್ಯೆ, ನಾನಾ ವಿಧವಾದಂಥ ಕೃತ್ಯಗಳು ಸೈತಾನ ತಂದು ಕುಟುಂಬಕ್ಕೆ ಎಸೆದು ಬಿಡ್ತಾನೆ. ಯೇಸು ಸ್ವಾಮಿ ಇರುವ ಮನೆಯಲ್ಲಿ ಸಮಾಧಾನ ಇದೆ, ಆತನ ಇರುವ ಮನೆಯಲ್ಲಿ ಆಶೀರ್ವಾದ ಇದೆ. ಆತನು ಇರುವಂತ ಮನೆ ಆತನ ಮನೆಯಾಗಿರುತ್ತದೆ. ಆ ಸಭೆಗೆ ಜೀವಿಸುವವೆಂಬ ಹೆಸರಿದೆ, ಆದರೆ ಸತ್ತವರಾಗಿದ್ದಾರೆ, ಆತ್ಮದಲ್ಲಿ ಜೀವವಿಲ್ಲ. ಸಾರ್ದಿ ಸಭೆ ಅನೇಕ ದೇವರ ಮಕ್ಕಳನ್ನು ಅಂಧಕಾರಕ್ಕೆ ನಡೆಸಿದಂತೆ ಈ ದಿನ ನಮ್ಮ ಸಭೆಯಲ್ಲಿಯೂ ಅನೇಕ ಚರ್ಚ್ಗಳಲ್ಲಿಯೂ ನಾಮಧೇಯ ಕ್ರೈಸ್ತರೇ ಸೇರಿಕೊಂಡಿದ್ದಾರೆ. ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರು ತುಂಬ ಹೋಗಿದ್ದಾರೆ. ಇವರು ಕ್ರೈಸ್ತ ತಂದೆ ತಾಯಿಗಳಿಂದ ಹುಟ್ಟಿದವರು, ಕ್ರೈಸ್ತ ಕುಟುಂಬಗಳಲ್ಲಿ ಬೆಳೆದಿರುವವರು, ಕ್ರಮವಾಗಿ ದೇವಾಲಯಕ್ಕೆ ಹೋಗುವವರು, ಕಾಣಿಕೆ ಕೊಡುವವರು, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡುತ್ತಾ ಮರ್ಯಾದಸ್ಥರಾಗಿ ಬದುಕಿ ಬಾಳುತ್ತಾ ಇರುವುದರಿಂದ ತಾವು ಕ್ರೈಸ್ತರು ಎಂದು ಹೇಳಿಕೊಳ್ಳುತ್ತಾ ಇರುವಂಥದ್ದನ್ನು ಗಮನಿಸ್ತೇವೆ. ಇದನ್ನು ನಾವು ನಿರ್ಮಲ ಮನಸ್ಸಿನಿಂದ ಆಲೋಚನೆ ಮಾಡಬೇಕಾಗಿದೆ. ಲೋಕದಲ್ಲಿ ಬದುಕಿರುವವರಂತೆ ತೋರಿ ಬಂದರು, ಆತ್ಮೀಯವಾಗಿ ಸತ್ತರೆ ಪ್ರಯೋಜನವೇನು? ಕರ್ತನು ನಮ್ಮ ಹೊರಗಿನ ಸ್ಥಿತಿ ಅಲ್ಲ, ನಮ್ಮ ಆತ್ಮೀಯ ಸ್ಥಿತಿಯನ್ನು ಸಹ ಆತನು ನೋಡುವವನಾಗಿದ್ದಾನೆ. ಯೇಸು ಆ ಸಭೆಗೆ ಎಚ್ಚರಿಕೆ ಮಾತುಗಳು ಹೇಳ್ತಾ ಇದ್ದಾನೆ. ಆ ಎಚ್ಚರಿಕೆ ಮಾತುಗಳು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಏನಂದ್ರೆ 2ನೇ ವಚನ, ಎಚ್ಚರವಾಗಿರು, ಮೊದಲನೇ ಎಚ್ಚರವಾಗಿರು ಎಂಬುದಾಗಿ ಹೇಳುತ್ತಾನೆ. ಯೇಸು ಸಭೆಗೆ ಕೊಟ್ಟ 5 ಎಚ್ಚರಿಕೆ ಈ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಎಚ್ಚರವಾಗಿರು. ಕ್ರಿಸ್ತಿಯ ಜೀವನಕ್ಕೆ ಇದು ಎಷ್ಟೋ ಅವಸರವಾಗಿದೆ. ಅವಸರ. ನಾವು ಎಚ್ಚರವಾಗಿರುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ.
ನಮ್ಮ ವಿಮೋಚನೆ ಹತ್ತಿರವಾಗಿರುವುದರಿಂದ ಸೈತಾನನು ಅತಿ ರೋಷ ಉಳ್ಳವನಾಗಿ ಹುಡುಕುತ್ತಾ ಇದ್ದಾನೆ. ದೇವರ ಸ್ವ ರಕ್ತದಿಂದ ಸಂಪಾದಿಸಿಕೊಂಡ ತನ್ನ ಸಭೆ, ನನ್ನನ್ನು ನಿನ್ನನ್ನು ಆತನು ಕೊಂಡುಕೊಂಡಿದ್ದಾನೆ. ದೇವರ ಸ್ವ ರಕ್ತದಿಂದ ನಾವು ಕೊಂಡುಕೊಂಡವರಾಗಿದ್ದೇವೆ. ನಾಯಕರಾದ ನಾವುಗಳು ಆ ಕುಟುಂಬದಲ್ಲಿ ಅವರ ಸ್ಥಿತಿಗತಿಗಳೇನು ಎಂಬುದು ವಿಚಾರ ಮಾಡಿ ವಿಶ್ವಾಸದಲ್ಲಿ ಅವರಿಗೆ ನಾವು ಎತ್ತಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ಕ್ರಿಸ್ತನ ಆಗಮನ ಹತ್ತಿರವಾಗಿದೆ, ರಹಸ್ಯ ಬರೋಣ ಹತ್ತಿರವಾಗಿದೆ. ನಮ್ಮನ್ನು ಆತ್ಮೀಕವಾಗಿ ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರದೆ ಆತ್ಮೀಕವಾದಂಥ ಜೀವಿತದಲ್ಲಿ ಯೇಸುವನ್ನು ಆಹ್ವಾನಿಸುವಾಗ ನಾವು ಆತ್ಮೀಕ ವೃದ್ಧಿ ಕಾಣುವುದು ಮಾತ್ರವಲ್ಲ, ಆತನ ಸರ್ವ ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ಹೊಂದಿಕೊಳ್ಳುತ್ತೇವೆ. ಮತ್ತೆ ಹೇಳ್ತಾನೆ, ಸಾಯುವ ಹಾಗಿದ್ದ ಉಳಿದವುಗಳನ್ನು ಏನ್ ಮಾಡು, ದೃಢಪಡಿಸಿಕೋ. ಸಭೆಯಲ್ಲಿ ಅನೇಕರು ಆತ್ಮೀಯವಾಗಿ ಸತ್ತು ಹೋಗಿದ್ದಾರೆ. ಅವರಿಗೆ ಜೀವಿಸುವವ ಎಂಬ ಹೆಸರಿದ್ದರೂ ಅವರಲ್ಲಿ ಆತ್ಮೀಯ ಜೀವವಿಲ್ಲ. ಆದರೂ ಕೆಲವರು ಸಾಯದೆ ಇನ್ನೂ ಉಳಿದಿದ್ದಾರೆ. ಅವರು ಸಾಯುವ ಸ್ಥಿತಿಯಲ್ಲೇ ಇದ್ದಾರೆ. ಯೇಸು ಸಭೆಯ ನಾಯಕರಿಗೆ ಅನ್ನುತ್ತಾನೆ, ನೀನು ಅವರನ್ನು ಬಲಪಡಿಸಿ. ಕುಟುಂಬದ ಯಜಮಾನ, ಕುಟುಂಬದ ಹಿರಿಯರು, ಕುಟುಂಬವನ್ನು ನೋಡುವಂಥದ್ದು, ಕುಟುಂಬ ಮಕ್ಕಳನ್ನು ಎಬ್ಬಿಸ್ರಿ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರನ್ನು ವಿಶ್ವಾಸದಲ್ಲಿ ಅಭಿವೃದ್ಧಿಪಡಿಸಿರಿ. ಆತ್ಮೀಕವಾಗಿ ಬಲಗೊಳ್ಳುವಂತೆ ಅವರನ್ನು ಎಚ್ಚರಿಸಿರಿ. ವಿಶ್ವಾಸದಲ್ಲಿ ಸ್ಥಿರಪಡಿಸಿರಿ. ಆತ್ಮೀಯ ನಿದ್ರೆಯಿಂದ, ಸೋಮಾರಿತನದಿಂದ ಬಡಿದಪ್ಪಿಸಿರಿ. ಸೇವೆಗೆ ಚುರುಕುಗೊಳಿಸಿರಿ. ಬಲಹೀನ ವಿಶ್ವಾಸಿಗಳಿಗೆ ಬಲಪಡಿಸಿರಿ. ಅವರನ್ನು ಬಲವಾದ ಕ್ರೈಸ್ತರನ್ನಾಗಿ ನೀವು ಮಾಡಿರಿ. ಬಲವಾದ ಕ್ರೈಸ್ತರು, ಇಮ್ಮಡಿಯಷ್ಟು ಶಕ್ತಿಶಾಲಿ ಅಭಿಷೇಕ ಹೊಂದಿರುವಂತ ಒಬ್ಬ ಕ್ರೈಸ್ತ ವಿಶ್ವಾಸಿಗಳಾಗಿ ನೀನು ಕುಟುಂಬದಲ್ಲಿ ಒಂದು ನಕ್ಷತ್ರದಂತೆ ನೀನು ಹೊಳೆಯಬೇಕಾಗಿ, ಇಡೀ ಕುಟುಂಬ ರಕ್ಷಣೆ ಪಾತ್ರೆಯೊಳಗೆ ನಡೆಸುವಂಥದ್ದು ಒಬ್ಬೊಬ್ಬರ ಜವಾಬ್ದಾರಿಯಾಗಿದೆ. ಇಡೀ ಒಬ್ಬ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಂತ ವ್ಯಕ್ತಿ ಒಬ್ಬನಿದ್ರೆ ಇಡೀ ಕುಟುಂಬ ದೇವರು ಕಾಪಾಡಲು ಮುಂದಾಗುತ್ತಾನೆ. ಮತ್ತೆ ಮೂರನೇದು ಹೇಳ್ತಾನೆ, ನೀವು ಹೊಂದಿದ ಉಪದೇಶ ಮರೆತು ಹೋಗ್ಬೇಡ್ರಿ. ಯಾವ ಉಪದೇಶಗಳು ನೀವು ಕೇಳಿದ್ದೀರೋ ಅದನ್ನು ಮರೆತು ಹೋಗ್ಬೇಡ್ರಿ. ನೆನಪು ಮಾಡುವ ಶಕ್ತಿ ಅದು ದೇವರಿಂದ ಮಾತ್ರ ಸಾಧ್ಯ. ಅದು ಶ್ರೇಷ್ಠವಾದ ಒಂದು ವರವಾಗಿದೆ. ನೆನಪು ಮಾಡ್ಕೊಳ್ತಾರೆ. ಕೆಲವು ನಿನ್ನೆ ಕೇಳಿದ್ದು ಇವತ್ತೇ ನೆನಪಿರೋದಿಲ್ಲ. ಒಂದು ವರ್ಷದಿಂದ ಕೇಳಿದೇನು ನೆನಪಿರುತ್ತದೆ ಅಲ್ಲ, ಈ ಕ್ಷಣ 5 ನಿಮಿಷದಿಂದ ಮಾತಾಡಿದ್ದು ಅವ್ರಿಗೆ ನೆನಪಿರೋದಿಲ್ಲ. ಆದ್ರೆ ನೆನಪಿನ ಶಕ್ತಿ ದೇವರಿಂದ ಬಂದ ಒಂದು ವರವಾಗಿದೆ. ಆದ ಕಾರಣ ನಾವು ಹೊಂದಿದ ಉಪದೇಶ ಮರೆಯಬಾರದು. ಅದನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತಾ ಮೆಲುಕು ಹಾಕುತ್ತಾ ಇರಬೇಕು. ಮೊದಲು ನಾವು ನಮ್ಮ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಶಕ್ತಿಯಿಂದಲೂ, ಬುದ್ಧಿಯಿಂದಲೂ ಪ್ರೀತಿಸಿ ಎಷ್ಟೋ ಆಸಕ್ತಿಯಿಂದ, ಎಷ್ಟೋ ಉಲ್ಲಾಸದಿಂದ ಆತನನ್ನು ಸೇವಿಸ್ತಾ ಇದ್ದೆವು. ಆದ್ರೆ ಬರುತ್ತಾ ಇದನ್ನು ನಾವು ಮರೆತು ಹೋಗಿದ್ದೇವೆ. ಆತ ನಮಗೆ ಆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ನಾವು ಯಾರನ್ನು ಪ್ರೀತಿಸ್ತೇವೋ ಅವರು ನಮ್ಮನ್ನು ಬಿಟ್ಟು ಹೋದಾಗ ಅವರ ಸಮಾಧಿ ಬಳಿಗೆ ಹೋಗಿ ನಮ್ಮ ನಗಲಿ ಹೋದ ದುಃಖವನ್ನು ತಿರುಗಿ ನೆನಪು ಮಾಡಿಕೊಳ್ಳುವಂತೆಯೇ ನಾವು ಪ್ರತಿನಿತ್ಯ ನಮ್ಮ ಕರ್ತನ ಶಿಲುಬೆಯ ಬಳಿಗೆ ಬಂದು ಆತನು ನಮಗಾಗಿ ಮಾಡಿದ ತ್ಯಾಗ ನಾವು ನೆನಪು ಮಾಡಿಕೊಳ್ಳಬೇಕಾಗಿ. ನನಗಾಗಿ ಆತನ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ, ನನಗಾಗಿ ಶ್ರಮೆಗಳನ್ನು ಭವಿಸಿದ್ದಾನೆ, ನನಗಾಗಿ ಸತ್ತಿದ್ದಾನೆ, ನನಗಾಗಿ ಹೂಳಲ್ಪಟ್ಟಿದ್ದಾನೆ, ನನಗಾಗಿ ತಿರುಗಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿದ್ದಾನೆ. ಈಗ ನನಗಾಗಿ ಆತನು ಮನೆ ಸಿದ್ಧತೆ ಮಾಡ್ತಾ ಇದ್ದಾನೆ. ನಾನು ಅಲ್ಲಿ ವಾಸ ಮಾಡುವವನಾಗಿದ್ದೇನೆ, ಮಾಡುವವಳು ಆಗಿದ್ದೇನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಜೀವಿಸೋಣ. ಅದಕ್ಕಾಗಿ ಇದನ್ನು ನಾವೆಂದಿಗೂ ಮರೆತು ಹೋಗಬಾರದು. ನಮ್ಮ ದೇವರು ನಮ್ಮನ್ನು ಮರೆಯುವ ದೇವರಲ್ಲ, ನಾವು ಮರೆತು ಹೋಗ್ತೇವೆ. ಸಾರ್ದಿಸ್ ಸಭೆಯವರು ದೇವರನ್ನು ಮರೆತಿದ್ದಂತೆ ನಾವು ಮರೆಯಬಾರದು. ದೇವರನ್ನು ನೆನಪು ಮಾಡ್ರಿ ಪ್ರಿಯರೇ. 5ನೇದು, ಕೇಳಿದ ಉಪದೇಶ ಕಾಪಾಡಿಕೋ. ಯಾವುದನ್ನು ನೀನು ಕೇಳಿದೆಯೋ ಆ ಉಪದೇಶ ನೀನು ನೆನಪು ಮಾಡಿಕೋ ಮತ್ತು ಕಾಪಾಡಿಕೋ. ಕೇಳಿದ ಉಪದೇಶ ನೆನಪು ಮಾಡಿಕೊಂಡ್ರೆ ಅದು ಅಷ್ಟೇ ಸಾಲದು, ಅದನ್ನು ನಾವು ಕೈಕೊಂಡು ನಡಿಬೇಕಾಗಿದೆ. ನೀನು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರ ಕಡೆಗೆ ತಿರುಗಿಕೋ. ನೀನು ದೇವರ ಕಡೆಗೆ ತಿರುಗಿಕೋ. ಕೊನೆಯ ಎಚ್ಚರಿಕೆ, ಒಂದು ವೇಳೆ ಸುಸಂದರ್ಭ, ಇದು ಯೇಸು ಕೊಟ್ಟ ಈ ಕೊನೆಯ ಎಚ್ಚರಿಕೆ ಏನಂದ್ರೆ, ಒಂದು ವೇಳೆ ಇದು ಒಂದು ಒಳ್ಳೆ ಸುಸಂದರ್ಭ. ಯಾಕಂದ್ರೆ ಆತನು ನಾನು ಕಳ್ಳನು ಬರುವೆನು ಎಂಬುದಾಗಿ 3ನೇ ವಚನದ ಕೆಳಗಿನ ಭಾಗದಲ್ಲಿ ಹೇಳ್ತಾ ಇದೆ. ಯಾವ ಗಳಿಗೆಯಲ್ಲಿ ಬರುತ್ತೇನೋ ಗೊತ್ತಿಲ್ಲ, ನಿನ್ನ ಮೇಲೆ ಬರುವೆನು, ಅದು ನಿನಗೆ ತಿಳಿಯದು ಎಂದು ತಿಳಿಸ್ತಾನೆ. ಕ್ರೈಸ್ತ ವಿಶ್ವಾಸಿಗಳು ಎಲ್ಲ ನಿರೀಕ್ಷೆಯು ನೆರವೇರುವುದು ಆತನಲ್ಲಿಯೇ. ಆತನು ಬರೋಣವು ಸಿದ್ಧರಾದವರಿಗೆ ಅದು ಎಷ್ಟೋ ಆನಂದವು
ಎಷ್ಟೋ ಆಶೀರ್ವಾದದಾಯಕವೂ ಆಗಿದೆ. ಆ ಸಭೆಯಲ್ಲಿ ಯೋಗ್ಯರಾದವರಿಗೆ ಮಾಡಿದ ವಾಗ್ದಾನ ಏನು? 4 ಮತ್ತು 6ನೇ ವಚನದಲ್ಲಿ, ನಾವು 6ನೇ ವಚನದವರೆಗೆ ಬರುವಾಗ, ಪ್ರಾಪಂಚಿಕ ಜೀವನದ ಭದ್ರತೆಗೆ ಹೆಚ್ಚು ಗಮನ ಕೊಡದೆ, ಪ್ರಾಪಂಚಿಕ ದೋಷ ಹತ್ತದಂತೆ ತಮ್ಮ ವಸ್ತ್ರಗಳನ್ನು ಮಲಿನ ಮಾಡಿಕೊಳ್ಳದೆ ತಮ್ಮನ್ನು ಕಾಪಾಡಿಕೊಂಡು ಬಂದ ಕೆಲವು ವಿಶ್ವಾಸಿಗಳು ಅಲ್ಲಿದ್ದಾರೆ. ಅವರಿಂದಲೇ ಸಭೆ ಉಳಿಯುವುದಕ್ಕೂ ಜೀವಿಸುವುದಕ್ಕೂ ಕಾರಣವಾಯಿತು. ಅವರು ಯೋಗ್ಯರಾಗಿರುವುದರಿಂದಲೇ ಯೇಸು ಅವರಿಗೆ ಕೆಲವು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ಯಾವುದಂದ್ರೆ, ಅವರು ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆ ನಡೆಯುತ್ತಾರೆ. ಅವರು ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆ ನಡೆಯುತ್ತಾರೆ. ಶುಭ್ರ ವಸ್ತ್ರಗಳಂದ್ರೆ ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಅಥವಾ ಪರಿಶುದ್ಧತೆ ಮತ್ತು ಕ್ಷಮಾಪಣೆಯ ಉಡುಪು ಎಂಬುದಾಗಿ ಅದಕ್ಕೆ ಹೆಸರುಗಳು ಕೊಡಲ್ಪಟ್ಟಿವೆ. ಶುಭ್ರ ವಸ್ತ್ರ ಪರಿಶುದ್ಧತೆಗೂ ಜಯಕ್ಕೂ ಸಂತೋಷಕ್ಕೂ ಮಹಿಮೆಗೂ ಒಂದು ಗುರುತಾಗಿದೆ. ಯಾರು ತಮಗೆ ಪ್ರಾಪಂಚಿಕ ದೋಷ ಹತ್ತದಂತೆ ತಮ್ಮ ಮನಸ್ಸನ್ನು ಮೈಲಿಗೆ ಮಾಡಿಕೊಳ್ಳದೆ ತಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾರೋ ಅವರಿಗೆ ಯೇಸು ಈ ಶುಭ್ರವಾದ ವಸ್ತ್ರವನ್ನು ಕೊಡ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. ಅವರು ಆತನ ಜೊತೆ ಇರ್ತಾರೆ, ಆತನು ನಮ್ಮ ಜೊತೆ ಇರ್ತಾನೆ. ಎರಡನೇದಾಗಿ ಹೇಳ್ತಾರೆ, ರಾಜಾದಿರಾಜನ ಸಂಗಡ ನಡೆಯುವ ಭಾಗ್ಯ, ಅದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ಆತನ ಜೊತೆ ಇರುವಂತ ಸೌಭಾಗ್ಯ, ಈ ಲೋಕ ಬಿಟ್ಟು ಆತನ ಜೊತೆ ಇರುವುದೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ಇವತ್ತಿನ ದಿವಸ ಹೃದಯಪೂರ್ವಕವಾಗಿ ಹೇಳಿಕೊಳ್ಳೋಣ. ಅದಕ್ಕಾಗಿ ದೊಡ್ಡ ಭಾಗ್ಯ. ಹನೋಕನು 365 ವರ್ಷಗಳು ಆತನೊಂದಿಗೆ ಅನ್ಯೋನ್ಯತೆಯಾಗಿ ನಡೆದುಕೊಂಡಂತೆ ಇವತ್ತು ಬರುವ ಎಲ್ಲಾ ದಿನಗಳು ಆತನ ಬೇಕು, ಆತನ ಕುಟುಂಬಕ್ಕೆ ಬೇಕು, ಆತನ ಜೊತೆ ಇರಬೇಕು ಎಂಬುದಾಗಿ ನೀನು ಅಂದುಕೊಂಡು ಒಂದು ವೇಳೆ ಹನೋಕನ ಹಾಗೆ ನಿನ್ನ ಲೈಫ್ ನೀನು ಮುಂದುವರಿಸಿಕೊಂಡು ಹೋದ್ರೆ ಹನೋಕನಂತೆ ಕರ್ತನು ನಿನ್ನನ್ನು ಎತ್ತಿಕೊಳ್ಳುತ್ತಾನೆ. ಹೀಗೆ ಅವನು ದೇವರೊಂದಿಗೆ ನಡೆಯುತ್ತಿರುವಾಗಲೇ ದೇವರು ಅವನನ್ನು ಕರೆದುಕೊಂಡನು. ನಿತ್ಯವೂ ಆತನೊಂದಿಗೆ ಇರುವುದಕ್ಕಾಗಿ ಹೊರಟು ಹೋದ. ಅವನು ಪರಲೋಕಕ್ಕೆ ಹೊರಟು ಹೋದನು. ಇದು ದೇವ ಭಕ್ತರ ಒಂದು ದೊಡ್ಡ ಭಾಗ್ಯ. ಮತ್ತು ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ಅಳಿಸುವುದೇ ಇಲ್ಲ ಅಂತ ಹೇಳ್ತಾನೆ. ಜೀವಬಾಧ್ಯರು ಅಂದ್ರೆ ಜಯ ಹೊಂದುವವರಿಗೆ ಸಿಕ್ಕುವ ಒಂದು ದೊಡ್ಡ ಬಿರುದಾಗಿದೆ. ಯಾರು ಈ ಲೋಕದಲ್ಲಿ ಜಯ ಹೊಂದುತ್ತಾರೋ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತವೆ. ಅವರ ಹೆಸರು ಆ ಪಟ್ಟಿಯಿಂದ ಅಳಿಸಿ ಬಿಡುವುದೇ ಇಲ್ಲ. ಯಾಕಂದ್ರೆ ಆತನೇ ನಿಮ್ಮ ಹೆಸರುಗಳನ್ನು ಬರೆದಿದ್ದಾನೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿವೆ. ನಿಮ್ಮ ಹೆಸರು ಆತನು ಬರೆದಿದ್ದಾನಂದ್ರೆ ಅದು ಅಳಿಸುವವರು ಯಾರು? ಆತನೇ ಬರೆಯುವವನು, ಆತನೇ ಅಳಿಸಿ ಬಿಡುವವನು. ಒಂದು ವೇಳೆ ಆತನು ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಬರೆದಿದೆಯಾದರೆ ನೀವು ಎಲ್ಲಕ್ಕಿಂತ ಭಾಗ್ಯವಂತರು ಆಗಿದ್ದೀರಿ. ಇದು ಆತನು ವಾಗ್ದಾನ ಮಾಡ್ತಾನೆ. ನಾವು ವಿಮೋಚನೆ ಕಾಂಡ 32ನೇ ಅಧ್ಯಾಯ 31ರಿಂದ 32 ವಚನದವರೆಗೆ ಓದುವಾಗ, ಮೋಶೆ ತನ್ನ ಜನರು ಪಾಪ ಮಾಡಿದಾಗ ಅವನು ದೇವರಿಗೆ ಹೀಗೆ ಅನ್ನುತ್ತಾನೆ, ನೀನು ಅವರ ಪಾಪವನ್ನು ಕ್ಷಮಿಸು. ಜನರು ತಪ್ಪು ಮಾಡಿದಾಗ, ನಾನು ತಪ್ಪು ಮಾಡಿದಾಗ, ನನ್ನ ಕುಟುಂಬ ತಪ್ಪು ಮಾಡಿದಾಗ, ನನ್ನ ಮಕ್ಕಳು ತಪ್ಪು ಮಾಡಿದಾಗ ಅವರ ದೋಷಗಳನ್ನು ಪರಿಹರಿಸು ಎಂಬುದಾಗಿ ಒಬ್ಬ ವ್ಯಕ್ತಿ ಇಬ್ಬರ ಮಧ್ಯದಲ್ಲಿ ನಿಲ್ಲುತ್ತೇವೆ. ಹಾಗೆ ದೇವರು ಮತ್ತು ಮನುಷ್ಯರ ಮಧ್ಯೆ ಮೋಶೆ ನಿಂತುಕೊಂಡು ಹೀಗೆ ಅನ್ನುತ್ತಾರೆ, ನನ್ನ ಜನರು ಪಾಪ ಮಾಡಿದ್ದಾರೆ, ಅವ್ರಿಗೆ ಕ್ಷಮಾಪಣೆ ಮಾಡು. ಇಲ್ಲವಾದರೆ ನೀನು ಬರೆದಿರುವ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ತೆಗೆದು ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವ್ರಿಗೆ ಕ್ಷಮಿಸು, ನೀ ಕ್ಷಮಿಸದೆ ಹೋದ್ರೆ ನನ್ನ ಹೆಸರು ಆ ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಿ ಬಿಡು ಎಂಬುದಾಗಿ ಬೇಡಿಕೊಂಡ. ತಿರುಗಿ ದೇವರು ಅವರ ಪಾಪಗಳನ್ನು ಕ್ಷಮಾಪಣೆ ಮಾಡಿದನು. ಪ್ರಿಯರೇ, ನಮ್ಮ ದೇವರು ಕ್ಷಮಾಪಣೆ ಮಾಡುವ ದೇವರಾಗಿದ್ದಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 12:1 ನೀವು ಓದ್ತೀರಿ, ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತವೋ ಅವರು ಮಾತ್ರ ರಕ್ಷಣೆ ಹೊಂದಿದವರು. ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದಾಗಿ ಕಾಣುತ್ತವೋ ಅವರು ದೇವರ ಮಕ್ಕಳಾಗಿದ್ದಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾರ ಹೆಸರುಗಳು ಆ ಜೀವತರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತವೋ ಅವರು ಮಾತ್ರ ರಕ್ಷಣೆ ಹೊಂದಿದವರು. ಮತ್ತೆ ಪ್ರಕಟಣೆ ಗ್ರಂಥ 20:15 ಯಾವನ ಹೆಸರು ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದಾಗಿ ಕಾಣಲಿಲ್ಲವೋ ಅವನು ಬೆಂಕಿ ಕರಿಗೆ ದೊಬ್ಬಲ್ಪಡ್ತಾನೆ. ನೋಡಿ, ಯಾವುದನ್ನು ನಾವು ಆರಿಸಿಕೊಳ್ಳೋಣ? ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರಬೇಕಾ, ಅಥವಾ ಯಾವುದರಲ್ಲಿ ನಮ್ಮ ಹೆಸರುಗಳು ಬರಬೇಕಾ? ಆ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂದ್ರೆ ನಾವು ಬೆಂಕಿ ಕೆರೆಗೆ ದೊಬ್ಬಲ್ಪಡ್ತೇವೆ.
ಪ್ರಕಟಣೆ 20:15 ಹೇಳ್ತಾ ಇದೆ. ನಾ ಫಿಲಿಪ್ಪಿ ಪತ್ರಿಕೆ 4:3 ಅಪೊಸ್ತಲನಾದ ಪೌಲನ ಜೊತೆಯಲ್ಲಿ ಸುವಾರ್ತೆ ಸೇವೆಯಲ್ಲಿ ಪ್ರಯಾಸ ಪಟ್ಟು ಜಯಶಾಲಿಯಾದ ಅವರೆಲ್ಲರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತವೆ ಎಂಬುದಾಗಿ ಹೇಳ್ತಾ ಇದೆ. ಲೂಕ 10ನೇ ಅಧ್ಯಾಯ 17ರಿಂದ 20 ವಚನದವರೆಗೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ. ಸಂತೋಷ ಪಡೋಣ. ಅವರನ್ನು ತಮ್ಮವರೆಂದು ತನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪಿಕೊಳ್ಳುತ್ತಾನೆ. ಆತನು ಕೊಟ್ಟ ಮಾತು ಎಂದೂ ತಪ್ಪುವವನಲ್ಲ. ಆದ ಕಾರಣ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಭಯಪಡುವಂತ ಅಗತ್ಯಗಳಿಲ್ಲ. ಅಂಜಬೇಡ. ಸಾಯಬೇಕಾಗಿದ್ದರೂ ನಂಬಿಗಸ್ತನಾಗಿ ಇರು. ಆತನಿಗೆ ಸಾಕ್ಷಿಯಾಗಿ ನಾ ಬದುಕೋಣ. ಅದಕ್ಕೆ ಹೇಳ್ತಾನೆ, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ. ಇವತ್ತು ನಾವು ಆರಿಸಿಕೊಳ್ಳೋಣ, ನಮಗೆ ಲೋಕ ಬೇಕಾ ಅಥವಾ ಕ್ರಿಸ್ತನು ಬೇಕಾ? ಇವತ್ತು ನಾವು ಕ್ರಿಸ್ತನಲ್ಲಿ ಇರೋಣ ಪ್ರಿಯರೇ. ಕ್ರಿಸ್ತನು ನಮ್ಮಲ್ಲಿ ಇರ್ತಾನೆ. ನಾವು ಕ್ರಿಸ್ತನವರು, ನಾವು ಆತನ ಮಕ್ಕಳಾಗಿದ್ದೇವೆ, ಆತನ ಭಕ್ತರಾಗಿದ್ದೇವೆ. ಆತನ ಭಕ್ತರಾಗಿದ್ದಾಗ ಆತನನ್ನೇ ಮಾತ್ರ ನಾವು ಸೇವಿಸ್ತೇವೆ. ಹೀಗಾಗಿ ಸಾರ್ದಿಸ್ ಪಟ್ಟಣದಲ್ಲಿ ಕೆಲವು ಮಾತ್ರ ಕ್ರೈಸ್ತರು, ಬೆರಳೆಣಿಕೆಯಷ್ಟು ಕ್ರೈಸ್ತರು ಇರುವಾಗ ಆ ಸಭೆ ಉಳಿಯುವುದಕ್ಕೂ ಅವರೇ ಕಾರಣರು. ಇವತ್ತು ಭಕ್ತರು, ಒಂದು ಕುಟುಂಬದಲ್ಲಿ ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿದಂತ ಒಬ್ಬ ಮಗಳು ಕುಟುಂಬದಲ್ಲಿ ಇರುವುದಾದ್ರೆ ಇಡೀ ಕುಟುಂಬಕ್ಕೆ ಅವರ ರಕ್ಷಣೆ ದೇವರ ಕುಟುಂಬ ಕಾಪಾಡಲು ಮುಂದಾಗ್ತಾನೆ. ಹೀಗಾಗಿ ನಾವು ಲೌಕಿಕ ಕಾರ್ಯಗಳಿಗೆ ಮನಸ್ಸು ಕೊಡದೆ, ನಾವು ಸತ್ತ ಸಭೆ ಆಗಿರದೆ, ಸತ್ತ ವ್ಯಕ್ತಿಗಳಾಗಿರದೆ ಆತ್ಮೀಕವಾಗಿ ಬುದ್ಧಿಗೊಳ್ಳುತ್ತಾ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ದೇವರು ಅದಕ್ಕೆ ಸಹಾಯ ಮಾಡಲಿ, ದೇವರ ಅದಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ದೇವರ ಹಸ್ತಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಮತ್ತು ದೇವರು ನಿಮಗೆ ಆಶೀರ್ವಾದ, ಶಾಂತಿ, ಸಮಾಧಾನಗಳು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಅನುಗ್ರಹ ಮಾಡಲಿ ಅಂತೇಳಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೇವೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಈಗ ಕರ್ತನ ಪವಿತ್ರ ಭೋಜನ, ನಾವು ಕ್ಷಣ ಮಾತ್ರದಲ್ಲಿ ಈ ಒಂದು ಭೋಜನದ ಪ್ರಾರಂಭವಾಗ್ತದೆ. ನಿಮಗೆ ಕೊಟ್ಟಿರುವಂತ ಆ ಕರ್ತನ ಪವಿತ್ರ ಭೋಜನದ ಡಿಸ್ಪೋಸಲ್, ರೊಟ್ಟಿ ಮತ್ತು ದ್ರಾಕ್ಷರಸ ನೀವು ಕೈಯಲ್ಲಿ, ಅಂದ್ರೆ ನೀವು ಮುಂದಿಟ್ಕೊಳ್ರಿ, ನಿಮ್ಮ ಹತ್ರ ಇಟ್ಕೊಳ್ರಿ. ಒಂದು ಚರಣ, 104ನೇ ಚರಣ ಹಾಡೋಣ. ಕ್ರಿಸ್ತೇಸು ನಿಜ ತೀರ್ಥವು, ಈ ತೀರ್ಥದೊಳಗೆ ಪಾಪಾತ್ಮ ತೊಳಕೊಳ್ಳಲು ಶುದ್ಧಾತ್ಮವಾಗುತ್ತೆ ಎಂಬ ಸಂಗೀತ ಕೇವಲ ಒಂದು ಚರಣ ಮಾತ್ರ ಹಾಡಿಕೊಳ್ಳೋಣ. ಕ್ರಿಸ್ತೇಸು ನಿಜ ತೀರ್ಥವು, ಈ ತೀರ್ಥದೊಳಗೆ ತೊಳಕೊಳ್ಳಲು ಶುದ್ಧಾತ್ಮವಾಗುತ್ತೆ, ಶುದ್ಧಾತ್ಮವಾಗುತ್ತೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿಯು ದಯೆಯುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದಿಂದ ಮೊಳಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಈ ಪರಿಶುದ್ಧ ಸಂಸ್ಕಾರ ತಕ್ಕೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ನಿಜವಾಗಿ ಪಶ್ಚಾತ್ತಾಪ ಪಟ್ಟು ತಕ್ಕ ವಿಶ್ವಾಸದಿಂದ ನನ್ನ ಕಡೆಗೆ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವೆನು. ಮಹಾಕರುಣೆಯಿಂದ ವಾಗ್ದಾನ ಮಾಡಿದ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಹಿಂದಿನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಮನ್ನಿಸಿ ಅವುಗಳಿಂದ ನಮ್ಮನ್ನು ಬಿಡಿಸಿ ಸಕಲ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವಿತದಲ್ಲಿ ನಮ್ಮನ್ನು ಸೇರಿಸು. ಆಮೇನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕ ಕುಮಾರನಾದ ಯೇಸು ಕ್ರಿಸ್ತನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕಾಗಿ ಕೊಟ್ಟಿದ್ದೆ. ಆತನಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞಾರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯ ಉಳ್ಳದು ಆಗಿದೆ.
ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥಕವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದಾನೆ. ಅತಿ ಕರುಣೆಯುಳ್ಳ ತಂದೆ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮಗಳನ್ನು ಅನುಸರಿಸಿ ಆತನ ಶ್ರಮೆ ಮರಣಗಳ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ಈ ದ್ರಾಕ್ಷರಸವನ್ನು ತಗೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲುಗಾರರಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆತನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ತರುವಾಯ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಎಂದನು. ಓ ಕರ್ತನೇ, ಪರಿಶುದ್ಧ ತಂದೆ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವೆಲ್ಲಾ ಕಾಲಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿಯೂ ನಿನಗೆ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವೂ ಆಮೇನ್. ಆದುದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೆಲ್ಲರೊಂದಿಗೂ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೊಂಡಾಡ್ತಾ ಘನಪಡಿಸುತ್ತಾ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೂತ ಗಣಗಳ ಒಡೆಯನಾದ ದೇವರೇ, ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡೆಬಿಡದೆ ನಿನ್ನನ್ನು ಸ್ತುತಿಸ್ತೇವೆ. ಮಹೋನ್ನತನಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೇನ್. ಕಳೆದ ಸಾರಿ ನಾವು ತಿಳಿಸಿದಂತೆ ಈ ಡಿಸ್ಪೋಸಲ್, ಇದನ್ನು ನೀವು ತೆಗೆದುಕೊಂಡು ಕೈಯಲ್ಲಿ ತೆಗೆದುಕೊಂಡು ನಿಧಾನ ಒಂದು ಲೇಯರ್ ಇದರ ಮೇಲಿರುವಂಥದ್ದನ್ನು ಒಂದು ತೆಗೆದು ನಿಮಗೆ ರೊಟ್ಟಿ ಸಿಗ್ತದೆ, ಆ ರೊಟ್ಟಿಯನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ನೀವು ಸ್ವೀಕಾರ ಮಾಡಿ. ಆಮೇಲೆ ನೀವು ಸ್ವಲ್ಪ ಇದು ಡಿಸ್ಪೋಸಲ್ ಒಂದು ಪಾತ್ರೆ, ಒಂದು ಚಿಕ್ಕ ಕಪ್ಪು, ಇದನ್ನು ನೀವು ಕಿರಿ ಬೆರಳು ಅಥವಾ ದೊಡ್ಡ ಬೆರಳಿಂದ ಹೀಗೆ ನೀವು ಸ್ವಲ್ಪ ಹೀಗೆ ಮಾಡಿದರೆ ಅದು ಪೂರ್ಣ ಬರ್ತದೆ. ಸ್ವಲ್ಪ ಹೀಗೆ ಓಪನ್ ಮಾಡಿ, ಈ ರೀತಿಯಾಗಿ ಓಪನ್ ಮಾಡಿ ನೀವು ಇದರಲ್ಲಿರುವಂತಹ ದ್ರಾಕ್ಷಿ ರಸವನ್ನು ನೀವು ಸ್ವೀಕರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈಗ ನೀವು ಅದನ್ನು ಪ್ರಾರಂಭಿಸ್ರಿ. ರೊಟ್ಟಿಯನ್ನು ತೆಗೆದುಕೊಳ್ಳ್ರಿ. ರೊಟ್ಟಿಯನ್ನು ಅದರಲ್ಲಿರುವಂತಹ ಒಂದು ಲೇಯರನ್ನು ಓಪನ್ ಮಾಡಿ ರೊಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಳ್ರಿ. ಕೈಯಲ್ಲಿ ಹಿಡಿದುಕೊಂಡಾಗ ನಾನು ಓದ್ತೇನೆ. ಅದಾದ ನಂತರ ನೀವು ರೊಟ್ಟಿಯನ್ನು ನೀವು ತೆಗೆದುಕೊಳ್ಬೇಕಂತ ಹೇಳಿ ಕೇಳಿಕೊಳ್ತೇನೆ. ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮ್ಮ ದೇಹಾತ್ಮಗಳ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆ ಉಳ್ಳವರಾಗಿ ನಿಮ್ಮ ಹೃದಯದಲ್ಲಿ ಆತನನ್ನು ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ಈಗ ನೀವು ಸ್ವೀಕಾರ ಮಾಡಿ, ರೊಟ್ಟಿಯನ್ನು ನೀವು ಸ್ವೀಕಾರ ಮಾಡ್ರಿ. ಆಮೇಲೆ ಕಪ್ಪನ್ನು ನೀವು ಕೈಯಲ್ಲಿ ತೆಗೆದುಕೊಂಡು ಇದನ್ನು ಓಪನ್ ಮಾಡಿಕೊಳ್ಳ್ರಿ. ನಿಧಾನ, ಮೈ ಮೇಲೆ ಬೀಳದಂತೆ ಎಚ್ಚರಿಕೆ, ಕೆಳಗೆ ಬೀಳದಂತೆ ನೋಡ್ಕೊಳ್ರಿ. ಜಾಗ್ರತೆಯಾಗಿ ನಿಧಾನ ಓಪನ್ ಮಾಡಿ ಕೈಯಲ್ಲಿ ಹಿಡ್ಕೊಳ್ರಿ. ನಾನು ಓದಿದ ನಂತರ ನೀವು ಅದನ್ನು ತೆಗೆದುಕೊಳ್ಬೇಕಂತ ಹೇಳಿ ವಿನಂತಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ದೇಹಾತ್ಮಗಳು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿತೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ವಿಶ್ವಾಸದಿಂದ ತೆಗೆದುಕೊಂಡು ಕುಡಿದು ಕೃತಜ್ಞತೆ ಉಳ್ಳವರಾಗಿರ್ರಿ. ಈ ಸಮಯದಲ್ಲಿ ನೀವು ಕಪ್ಪಿನನ್ನು ನೀವು ಸ್ವೀಕಾರ ಮಾಡ್ಬೇಕಂತೇಳಿ ಕೇಳಿಕೊಳ್ತೇನೆ. ಕರ್ತನಲ್ಲಿರುವ ಪ್ರಿಯರೇ, ದೇವರು ನಿಮ್ಮೊಂದಿಗಿರಲಿ. ನಿಮಗೆ ಸಮಾಧಾನ, ನಿಮಗೆ ಶಾಂತಿ, ನಿಮಗೆ ಆದರಣೆ, ಯಾವುದಕ್ಕೂ ಭಯಪಡದೆ ಹೆದರದೆ ದೇವರ ಮೇಲೆ ಪೂರ್ಣವಾಗಿ ಆತುಕೊಂಡು ವಿಶ್ವಾಸದಲ್ಲಿ ಅತ್ಯಂತ ಬಲಶಾಲಿಗಳಾಗಿ ನಾವು ಬೆಳೆಯೋಣ, ಜೀವಿಸೋಣ. ತಂದೆಯಾದ ದೇವರು ತನ್ನ ಅದ್ಭುತವಾದಂಥ ಆಶೀರ್ವಾದ ನಿಮ್ಮೊಬ್ಬೊಬ್ಬರಿಗೆ ಅನುಗ್ರಹ ಮಾಡಲಿ.
ಕೊಡಲಿ ಎಂಬುದಾಗಿ ನಾವು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೇವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ, ನೀವು ನನ್ನಲ್ಲಿ ನನ್ನ ವಾಕ್ಯ ನಿಮ್ಮಲ್ಲಿದ್ದರೆ ನೀವೇನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದಾನೆ. ಮತ್ತೆ ಹೀಗೆ ಹೇಳ್ತಾನೆ, ನೀವು ನನ್ನ ನಾಮದಲ್ಲಿ, ನನ್ನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ನೀವೇನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವನ್ನು ಹೊಂದಿದ್ದೇವೆ ಎಂದು ನಂಬಿರಿ ಎಂಬುದಾಗಿ ಇದು ಒಂದು ಆಧರಣೆಯ ಮಾತು ದೇವರ ವಾಕ್ಯದ ಮೂಲಕ ನಿಮಗೆ ನಾವು ತಿಳಿಸಲು ಬಯಸ್ತೇನೆ. ದೇವರು ನಿಮಗೆ ಸಮಾಧಾನ ಕೊಡಲಿ. ನಿಮ್ಮ ಪ್ರಿಯ ಕುಟುಂಬ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಪರಿವಾರ, ನಿಮ್ಮ ಅಪಾರ ಬಂಧು ಬಳಗ ದೇವರೆಲ್ಲರನ್ನು ಆಶೀರ್ವಾದ ಮಾಡಿ ತನ್ನ ಕೃಪೆಯಲ್ಲಿ ನಡೆಸಲಿ. ಈ ಸಮಯದಲ್ಲಿ ನೀವು ಕೂತ್ಕೊಂಡು ಮತ್ತೆ ಸಮಾಧಾನವಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಸಿರಗಳನ್ನು ಭಾಗಿಸೋಣ. ಕೊನೆಯದಾಗಿ ಪ್ರಾರ್ಥನೆ ಆಶೀರ್ವಾದದಿಂದ ನಾವು ಮುಕ್ತಾಯ ಮಾಡೋಣ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಸಮಾಧಾನವು, ಮನುಷ್ಯರ ಮೇಲೆ ದೇವರ ದಯವು ಇರಲಿ. ಕರ್ತನೆ, ಪರಲೋಕದ ರಾಜನೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನನ್ನು ಸ್ತುತಿಸ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಘನಪಡಿಸ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಭುವೇ, ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರ ಯಜ್ಞ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದಿವ್ಯ ರಕ್ಷಕನೇ, ನಮ್ಮ ವಿಮೋಚನೆಯನ್ನು ಲಾಲಿಸಿ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸಿ, ತಂದೆಯಾದ ದೇವರ ಬಲ ಪಾರ್ಶ್ವದಲ್ಲಿ ಕೂತಿರುವ ಆತನೇ ನಮ್ಮನ್ನು ಕರುಣಿಸಿ. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದ ಶಿರೋಮಣಿ ಆಗಿದೆ. ಆಮೇಲೆ ಆಶೀರ್ವಾದ ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು, ದೇವರ ಮತ್ತು ಆತನ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆಯು ಮಗನು ಪವಿತ್ರಾತ್ಮನೂ ಆಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಆಮೇನ್. ಆಮೇನ್.